ನಮಸ್ತೆ ನಮಸ್ತೆ ಎಲ್ರಿಗೂ. ನಿನ್ನೆ ಅರ್ಥಶಾಸ್ತ್ರದ ವರ್ಗೀಕರಣದ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅದನ್ನ ಏನಂತಂದ್ರೆ ಕಂಟಿನ್ಯೂ ನೋಡೋಣ ಅಂತ ನಿನ್ನೆ ಸ್ಲೈಡ್ ಸಿಕ್ಕಿರಲಿಲ್ಲ. ಸೊ ಇವತ್ತೇನಂತಂದ್ರೆ ಕಂಟಿನ್ಯೂ ಆಗಿ ಏನಂತಂದ್ರೆ ಇದ್ರ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ ಏನಂತಂದ್ರೆ ನೋಡೋಣ ಅಂತ. ಕ್ಲಾಸಿಫಿಕೇಶನ್ ಆಫ್ ಎಕನಾಮಿಕ್ಸ್ ಬಗ್ಗೆ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅದ್ರ ಮುಂದುವರೆದ ಭಾಗವನ್ನು ಇವತ್ತು ನೋಡೋಣ. ಯಾವುದು? ಅರ್ಥಶಾಸ್ತ್ರದ ವರ್ಗೀಕರಣ. ಇಂಗ್ಲೀಷ್ ಒಳಗೆ ಹೇಳಲಾಗ್ತದ್ರಿ ಇದಕ್ಕೆ ಕ್ಲಾಸಿಫಿಕೇಶನ್ ಆಫ್ ಎಕನಾಮಿಕ್ಸ್ ಅಂತ. ಕ್ಲಾಸಿಫಿಕೇಶನ್ಸ್ ಆಫ್ ಎಕನಾಮಿಕ್ಸ್ ಅಂತ. ಎಕನಾಮಿಕ್ಸ್ ಓಕೆ. ಕ್ಲಾಸಿಫಿಕೇಶನ್ ಆಫ್ ಎಕನಾಮಿಕ್ಸ್ ನೋಡಿದಾಗ ಒಂದೇದು ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ಬರುತ್ತೆ. ಓಕೆ, ಇದನ್ನು ಇಂಗ್ಲೀಷ್ ಒಳಗೆ ಹೇಳ್ತೀವಿ ರೀ ಸೋಷಿಯಲಿಸ್ಟಿಕ್ ಎಕನಾಮಿ ಅಂತ. ಸೋಷಿಯಲಿಸ್ಟಿಕ್ ಎಕನಾಮಿ ಅಂತ. ಸೋಷಿಯಲಿಸ್ಟಿಕ್ ಎಕನಾಮಿ. ಹಾಗಾದ್ರೆ ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರ? ಹೂ ಇಸ್ ಫಾದರ್ ಆಫ್ ಸೋಷಿಯಲಿಸ್ಟಿಕ್ ಎಕನಾಮಿ ಅಂತೇಳಿ ಕರೆದ್ರ ನಿಮಗೇನಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತೇಳಿ ಹೇಳಬೇಕು. ಕಾರ್ಲ್ ಮಾರ್ಕ್ಸ್ ಅವರನ್ನು ಏನಂತಂದ್ರೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಪಿತಾಮಹ ಅಂತೇಳಿ ಕರಿತೀವಿ. ಈ ಕಾರ್ಲ್ ಮಾರ್ಕ್ಸ್ ಅವ್ರು ನಿನ್ನೆ ಕೂಡ ಏನಂತಂದ್ರೆ ಡಿಸ್ಕಷನ್ ಮಾಡಿದೆ ಇದ್ರ ಬಗ್ಗೆ. ಇವತ್ತೇನಂತಂದ್ರೆ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಮುಂದೋಗೋಣ ಅಂತ. ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಪಿತಾಮಹ ಇವರು ಮೂಲತಃವಾಗಿ ಕಾರ್ಲ್ ಮಾರ್ಕ್ಸ್ ಅವರು ಮೂಲತಃವಾಗಿ ಜರ್ಮನ್ ದೇಶದವರಾಗಿದ್ರು. ಇವರು 1818 ಮೇ 5 ಇವ್ರದ್ದು ಜನನ ಆಯಿತು ಅಂತೇಳಿ ನಿನ್ನೆ ನೋಡಿದ್ದೀವಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇವರು ಕಾರ್ಲ್ ಮಾರ್ಕ್ಸ್ ಅವರು ಒಂದೆರಡು ಕೃತಿಗಳನ್ನು ಬರೆದಿದ್ರು. ಯಾವ್ಯಾವ ಕೃತಿಗಳು ಅಂತಂದ್ರೆ ಒಂದೇ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ ಬರೀತಾರ. ಯಾವುದು? ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ ಏನಂತಂದ್ರೆ ಒಂದು ಕೃತಿಯನ್ನು ಬರೀತಾರ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಈ ಕೃತಿ ಬರೆದಿದ್ದು ಯಾವಾಗಂದ್ರೆ 1848 ಬರೀತಾರ, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ. ನೆಕ್ಸ್ಟ್ ಇನ್ನೊಂದು ಬರೀತಾರ 1867 ದಿ ದಾಸ್ ಕ್ಯಾಪಿಟಲ್ ಅಂತೇಳಿ ಕೃತಿ ಬರೀತಾರ. ದಾಸ್ ಕ್ಯಾಪಿಟಲ್ ಕೃತಿ ಬರೀತಾರ. ಇದರ ಮೊದಲ ಮುದ್ರಣ ಬಿಡುಗಡೆಯಾಗಿತ್ತು 1867 ಬಿಡುಗಡೆಯಾಗಿತ್ತು ಅಂತೇಳಿ ಹೇಳಿದೆ. ಯಾವಾಗ? 1867 ಬಿಡುಗಡೆಯಾಗಿತ್ತು. ಎರಡನೇ ಮುದ್ರಣ 1905 ಬಿಡುಗಡೆ ಮಾಡಲಾಗ್ತದ. ಸೆಕೆಂಡ್ ಎಡಿಷನ್ ರಿಲೀಸ್ ಆಗಿದೆ ಯಾವಾಗ? 1905. ನೆಕ್ಸ್ಟ್ ಥರ್ಡ್ ಎಡಿಷನ್ ಯಾವಾಗ ರಿಲೀಸ್ ಆಗ್ತದ ಅಂತ ಕೇಳಿದ್ರ 1905 ಸೆಕೆಂಡ್ ಎಡಿಷನ್. ನೆಕ್ಸ್ಟ್ ಏನಂತಂದ್ರೆ 1988 ಥರ್ಡ್ ಎಡಿಷನ್ ಅನ್ನು ಬಿಡುಗಡೆ ಮಾಡಲಾಗ್ತದ. ಯಾವುದ್ರದ್ದು ಅಂತ ಕೇಳಿದ್ರ ದಾಸ್ ಕ್ಯಾಪಿಟಲ್ ಕೃತಿಯ. ಓಕೆ, ರೈಟ್. ಇದಾದ ನಂತರ ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಯಾವುದಕ್ಕೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರ? ನೋಡ್ರಿ, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂದರೆ ಯಾವುದೇ ಒಂದು ದೇಶದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಅಥವಾ ಅರ್ಥವ್ಯವಸ್ಥೆಯನ್ನು, ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳನ್ನು ಯಾರು ನಡೆಸ್ಕೊಂಡು ಹೋಗ್ತಿರ್ತಾರ ಅಂತ ಕೇಳಿದ್ರೆ ಗೌರ್ಮೆಂಟ್ದವ್ರು ನಡೆಸ್ಕೊಂಡು ಹೋಗ್ತಿರ್ಬೇಕು. ಸರ್ಕಾರವೇ ನಿರ್ವಹಿಸಿ ನಿಯಂತ್ರಣ ಮಾಡುವುದನ್ನೇ ಏನಂತ ಕರೀತಾರ ಅಂತ ಕೇಳಿದ್ರೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ಸೋಷಿಯಲಿಸ್ಟಿಕ್ ಎಕನಾಮಿ. ಗೌರ್ಮೆಂಟ್ದವ್ರು ಜಾಸ್ತಿ ಏನಂತಂದ್ರೆ ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಒಡೆತನ ಏನಂತಂದ್ರೆ ಸರ್ಕಾರದ ಅಧೀನದಲ್ಲೇ ಇರ್ತಾವೆ. ಏನೇ ಆಕ್ಟಿವಿಟೀಸ್ಗಳು ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ ಅಂಡರ್ ಅಲ್ಲೇ ಮಾಡ್ಬೇಕಾಗ್ತದ. ಇದೇ ಏನಂತಂದ್ರೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ನಿನ್ನೆ ಹೇಳಿದೀವಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದಲ್ಲೇ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶ ಯಾವುದ್ರಿ? ವಿಶ್ವದಲ್ಲೇ ಮೊದಲ ಬಾರಿಗೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶ 1917 ಯಾವ ದೇಶ ಅಂತ ಕೇಳಿದ್ರೆ ರಷ್ಯಾ ದೇಶ ಅಂತ ಕರಿತೀವಿ. ಯಾವ ದೇಶ ಅಳವಡಿಸಿಕೊಂಡಿತ್ತು? ರಷ್ಯಾ ದೇಶವು ಅಳವಡಿಸಿಕೊಂಡಿತ್ತು. ವಿಶ್ವದಲ್ಲೇ ಮೊದಲ ಬಾರಿಗೆ ಯಾವ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು? ರಷ್ಯಾ ಅಂತ ಕೇಳಿದ್ರೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ರಷ್ಯಾ 1917 ಈ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ. ಬಟ್ ಎಟ್ ಪ್ರೆಸೆಂಟ್ ರಷ್ಯಾ ಏನಂತಂದ್ರೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯನ್ನು, ಕಮಾಂಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿದೆ. ಕಮಾಂಡ್
ಎಕನಾಮಿ ಅನ್ನು ಅಳವಡಿಸಿಕೊಂಡಿದೆ. ಎಕನಾಮಿ, ಕಮಾಂಡ್ ಎಕನಾಮಿ. ಕಮಾಂಡ್ ಪದದ ಅರ್ಥ ಗೊತ್ತಾಗ್ತದ? ಕಮಾಂಡ್ ಅಂತಂದ್ರೆ ನಿಯಂತ್ರಣ ಮಾಡು, ನಿಯಂತ್ರಿಸು ಅಂತೇಳಿ ಅರ್ಥ ಕೊಡ್ತದ. ಕಮಾಂಡ್ ಪದದ ಅರ್ಥ ನಿಯಂತ್ರಿಸು ಅಥವಾ ನಿಯಂತ್ರಣ ಮಾಡು ಅಂತೇಳಿ ಅರ್ಥ ಕೊಡ್ತದ. ಸೊ ಕಮಾಂಡ್ ಎಕನಾಮಿ ಅಂತಂದ್ರೆ ಏನು, ಮುಂದೇನಂತಂದ್ರೆ ಕಮಾಂಡ್ ಎಕನಾಮಿ ಬಗ್ಗೆ ಏನಂದ್ರೆ ಇನ್ನೊಂದು ನಾನು ಸ್ಲೈಡ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ, ಸರಿನಾ? ರೈಟ್. ನೆಕ್ಸ್ಟ್, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಇತರೆ ದೇಶಗಳು ಯಾವ್ಯಾವ ಅದಾವ್ರಿ? ಇತರೆ ದೇಶಗಳನ್ನು ನೋಡಿದಾಗ ಚೀನಾ, ಕ್ಯೂಬಾ, ಉತ್ತರ ಕೊರಿಯಾ, ಇವು ಕೂಡ ಏನಂತಂದ್ರೆ ನಾರ್ತ್ ಕೊರಿಯಾ. ಓಕೆ, ಈ ನಾರ್ತ್ ಕೊರಿಯಾ ಸಹ ಏನಂತಂದ್ರೆ ಸೋಷಿಯಲಿಸ್ಟಿಕ್ ಎಕನಾಮಿಯನ್ನು ಅಳವಡಿಸಿಕೊಂಡಿರುವಂಥ ಕಂಟ್ರಿ. ಸೋಷಿಯಲಿಸ್ಟಿಕ್ ಎಕನಾಮಿನೂ ಹೌದು, ಕಮಾಂಡ್ ಎಕನಾಮಿನೂ ಹೌದು ಉತ್ತರ ಕೊರಿಯಾ, ಸರಿನಾ? ಹಾಗಾದರೆ ಯಾವ್ಯಾವ ದೇಶಗಳು ಅಂತಂದ್ರೆ ಚೀನಾ, ಕ್ಯೂಬಾ, ಉತ್ತರ ಕೊರಿಯಾ ಇವೇನಂತಂದ್ರೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡೈತಿ. ನೋಡ್ರಿ, ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ಲ್ಯಾನ್ಗಳನ್ನು ರೂಪಿಸೋರು ಯಾರು? ಪ್ಲ್ಯಾನನ್ನು ಯಾರು ಹಾಕ್ಕೊಳ್ತಾರ? ಯೋಜನೆಗಳನ್ನು ನೋಡ್ರಿ, ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದು ಯಾರು ಅಂತಂದ್ರೆ ಕೇಂದ್ರೀಯ ಯೋಜನಾ ಪ್ರಾಧಿಕಾರ. ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಅಂತೇಳಿ ಇರುತ್ತೆ ರೀ. ಅದನ್ನು ಇಂಗ್ಲೀಷ್ ಒಳಗೆ ಹೇಳ್ತೀವಿ ರೀ, ಸೆಂಟ್ರಲ್ ಪ್ಲ್ಯಾನಿಂಗ್ ಅಥಾರಿಟಿದವರು ನಡೆಸ್ಕೊಂಡು ಹೋಗ್ತಾರ. ಯಾರು? ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಅಂತಂದ್ರೆ ಸೆಂಟ್ರಲ್ ಪ್ಲ್ಯಾನಿಂಗ್ ಅಥಾರಿಟಿದವರು ಪ್ಲಾನಿಂಗ್ ಅಥಾರಿಟಿದವರು ನಡೆಸ್ಕೊಂಡು ಹೋಗ್ತಾರೆ. ಸೆಂಟ್ರಲ್ ಪ್ಲ್ಯಾನಿಂಗ್ ಅಥಾರಿಟಿದವ್ರು ಏನು ಮಾಡ್ತಾರೆ? ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರ್ತಾರ. ಸೆಂಟ್ರಲ್ ಪ್ಲ್ಯಾನಿಂಗ್ ಅಥಾರಿಟಿದವ್ರು ಏನು ಮಾಡ್ತಾರ? ಈ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ. ಹಂಗಂದ್ರೆ ಏನ್ರಿ? ಇನ್ನೊಂದು ಏನಂತಂದ್ರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತೇಳಿ ಬರ್ತೈತಿ. ಈ ಸೋಷಿಯಲಿಸ್ಟಿಕ್ ಎಕನಾಮಿ ಮತ್ತು ಕ್ಯಾಪಿಟಲಿಸ್ಟಿಕ್ ಎಕನಾಮಿಗೆ ಎರಡಕ್ಕೆ ಏನಂತಂದ್ರೆ ಕಂಪೇರ್ ಮಾಡಿ ಹೇಳ್ತೀನಿ. ಇದರ ಗುಣಲಕ್ಷಣಗಳು ಏನದಾವ, ಅದರ ಗುಣಲಕ್ಷಣಗಳು ಏನದಾವ, ನಮ್ಮ ದೇಶದ ಯಾವ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡೈತಿ, ನಮ್ಮ ದೇಶ ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿದ್ದರಿಂದ ಅದರಿಂದ ಅಡ್ವಾಂಟೇಜ್ ಏನದ, ಡಿಸ್ಅಡ್ವಾಂಟೇಜ್ ಏನದ, ಎಲ್ಲದರ ಕುರಿತು ಏನಂತಂದ್ರೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ, ಸರಿನಾ? ಕೆಲವೊಬ್ಬರು ಏನಂತಂದ್ರೆ ಟೆಲಿಗ್ರಾಮಲ್ಲಿ ಸರ್ ಆ ಕಾನ್ಸೆಪ್ಟ್ ಹೇಳ್ರಿ, ಬಾಂಡ್ಗಳು ಹೇಳ್ರಿ, ಅದನ್ನು ಹೇಳ್ರಿ, ಇದನ್ನು ಹೇಳ್ರಿ ಅಂತೇಳಿ ಮೆಸೇಜ್ ಮಾಡ್ತಿದ್ರು. ಅದನ್ನು ಹೇಳ್ರಿ, ಇದನ್ನು ಹೇಳ್ರಿ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ನಮ್ದು ಏನಂತಂದ್ರೆ ಶಾಣೆ ಇದ್ದವ್ರಿಗೆ ಶಾಣೆ ಮಾಡೋದಲ್ಲ ನಮ್ಮದು. ಓಕೆ, ಜೀರೋ ಇದ್ದವರಿಗೂ ಕೂಡ ಏನಂದ್ರೆ ಹೀರೋವನ್ನಾಗಿ ಮಾಡೋದು ನಮ್ದು ಘೋಷವಾಕ್ಯ ಇದೆ ನಮ್ಮದು ಸಂತೋಷ್ ಲಾಡ್ ಫೌಂಡೇಶನ್ದ. ಸೊ ನಾವು ಬೇಸಿಕ್ ಕಾನ್ಸೆಪ್ಟಿಂದ ಪ್ರತಿ ಒಂದು ಹೇಳ್ತೀವಿ ರೀ. UPSCಯಲ್ಲಿ ಏನು ಕಾನ್ಸೆಪ್ಟ್ ಅದಾವಲ್ಲ, ಒಂದು ಕಾನ್ಸೆಪ್ಟ್ ಮಿಸ್ ಆಗ್ಲಾರ್ದಂಗೆ ಹೇಳ್ತೀನಿ. ವಿತ್ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಇಟ್ಕೊಂಡು ಕರೆಂಟ್ ಎಕನಾಮಿನೂ ಮಾಡ್ತೀನಿ. ಕರೆಂಟ್ ಎಕನಾಮಿ ಅಂದ್ರೆ ಗೊತ್ತಾಗ್ತದ? ಪ್ರಚಲಿತ ವಿದ್ಯಮಾನಗಳ ಮೇಲಿನ ಅರ್ಥಶಾಸ್ತ್ರ. ಅತಿ ಹೆಚ್ಚು ಕ್ವಶನ್ಗಳು ಉದ್ಭವ ಆಗುವುದು ಕರೆಂಟ್ ಎಕನಾಮಿ ಮೇಲೆ. ಓಕೆ, ಒಂದ್ಸಲ ಬೇಸಿಕ್ ಕಾನ್ಸೆಪ್ಟ್ ಎಲ್ಲಾನು ಏನಂತಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಕೊಡ್ಕೋತಾನೆ ಹೇಳ್ಕೊತ ಹೋಗೋದು. ಲಾಸ್ಟಿಗೆ ಏನಂದ್ರೆ ಎಲ್ಲ ಸಿಲೆಬಸ್ ಮುಗಿದ ನಂತರ ನಿಮ್ಗೆ ಒಂದು 7-8 ಕ್ಲಾಸ್ ಏನಂತಂದ್ರೆ ಕರೆಂಟ್ ಎಕನಾಮಿ ಮಾಡೋದು. ಕರೆಂಟ್ ಎಕನಾಮಿ ಮೇಲೆ ಏನಂತಂದ್ರೆ ಬಹಳಷ್ಟು ಕ್ವಶನ್ ಕೇಳ್ತಾರೆ ಅದಕ್ಕೆ, ಸರಿನಾ? ರೈಟ್, ಎಲ್ಲ ತಾಳ್ಮೆಯಿಂದ ಇರ್ಬೇಕಪ್ಪ. ಓಕೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಮೇನ್ ಕಲಿಬೇಕಾಗಿದ್ದು ಬಿ ಪೇಷನ್ಸ್ ಅಂತೇಳಿ ಕರಿತೀವಿ. ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗಿರ್ತದ, ತಾಳ್ಮೆಯಿಂದ ವರ್ತಿಸಿರಿ. ಓಕೆ, ರೈಟ್. ಹಾಗಾದ್ರೆ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ಬರುತ್ತೆ. ಯಾವ್ದು ಎಕನಾಮಿ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಇದನ್ನ ಏನಂತಂದ್ರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತೇಳಿ ಕರಿತೀವಿ. ಕ್ಯಾಪಿಟಲಿಸ್ಟಿಕ್ ಎಕನಾಮಿ. ಯಾವ ಎಕನಾಮಿ? ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತೇಳಿ ಕರಿತೀವಿ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಕ್ಯಾಪಿಟಲಿಸ್ಟಿಕ್ ಎಕನಾಮಿ. ಯಾವುದಕ್ಕೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರ್ರಿ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಪಿತಾಮಹ ಆಡಮ್ ಸ್ಮಿತ್ ಅವರನ್ನು ಕರಿತೀವಿ. ಓಕೆ, ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕೂಡ ಕರೀತಾರ. ಮತ್ತೇನಂತಂದ್ರೆ ಆಡಮ್ ಸ್ಮಿತ್ ಅವರು 1-2 ಕೃತಿಗಳು ಬರೆದಿದ್ರು ಅಂತೇಳಿ ಫಸ್ಟ್ ಕ್ಲಾಸ್ ಒಳಗೆ ಹೇಳಿದೆ ನಿಮ್ಗೆ. ಸೆಕೆಂಡ್ ಕ್ಲಾಸ್ ಐ ಥಿಂಕ್ ಯಾವುದಪ್ಪ ಅಂತ ಕೇಳಿದ್ರೆ ಒಂದೇದು ಯಾವುದಂದ್ರೆ ದಿ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ 1759 ಬರೆದಿದ್ರು. ಇನ್ನೊಂದು ಏನಂತಂದ್ರೆ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಎಂಬ ಕೃತಿಯನ್ನು ಬರೀತಾರ 1776 ಬರೀತಾರ. ಸೊ 2 ಕೃತಿಗಳು ಇವರು ಆಡಮ್ ಸ್ಮಿತ್ ಅವರು ಬರೆದಿರುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಎಂದರೆ ಯಾವುದಕ್ಕೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತೇಳಿ ಕರೀತಾರ? ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂದರೆ ಯಾವುದೇ ಒಂದು ದೇಶದ
ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಖಾಸಗಿಯವರು, ಖಾಸಗಿ ಅಂದ್ರೆ ಪ್ರೈವೇಟ್ದವರು ಪ್ಲಸ್ ಏನಂತಂದ್ರೆ ಪ್ರೈವೇಟ್ಸ್ ಏನಂತಂದ್ರೆ ಆರ್ಗನೈಜೇಷನ್ಗಳು, ಓಕೆ, ಖಾಸಗಿ ಸಂಸ್ಥೆಗಳು ಏನು ಮಾಡಬೇಕು, ನಿರ್ವಹಿಸಿ ನಿಯಂತ್ರಣ ಮಾಡುವಂತಿದ್ರ ಅದನ್ನೇ ಏನಂತ ಕರೀತಾರ, ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತೇಳಿ ಕರೀತಾರ. ಯಾವುದೇ ಒಂದು ದೇಶದ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಯಾರು ನಡೆಸ್ಕೊಂಡು ಹೋಗ್ತಿರ್ಬೇಕು, ಯಾರು ಅಂತ ಕೇಳಿದ್ರೆ ಖಾಸಗಿಯವರು. ನಿಮ್ಗೆ ಡೈರೆಕ್ಟ್ ಕ್ವಶನ್ ಹಿಂಗೆ ಕೇಳ್ತಾರ, ಒಂದು ದೇಶದ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳನ್ನು, ಆರ್ಥಿಕ ಚಟುವಟಿಕೆಗಳನ್ನು ಖಾಸಗಿಯವರು ನಡೆಸ್ಕೊಂಡು ಹೋಗುವಂತಿದ್ರ ಅದನ್ನು ಯಾವ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೀತಾರ ಅಂತ. ಸೋಷಲಿಸ್ಟಿಕ್, ಕ್ಯಾಪಿಟಲಿಸ್ಟಿಕ್, ಕಮಾಂಡ್ ಎಕನಾಮಿ ಏನಾರ ಕೇಳಬಹುದು. ಸೊ ಅದಕ್ಕೆ ಏನಂದ್ರೆ ಕಾನ್ಸೆಪ್ಟ್ ತಿಳ್ಕೊಳ್ಬೇಕು, ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲ. ಓಕೆ, ಯಾವುದದು ಅಂತ ಕೇಳಿದ್ರ ಸರ್ಕಾರದವ್ರು ನಡೆಸ್ಕೊಂಡು ಹೋಗುವಂತಿದ್ರೆ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ. ಅದೇ ಥರ ಖಾಸಗಿಯವರು ನಡೆಸ್ಕೊಂಡು ಹೋದ್ರೆ ಅದು ಏನಂತಂದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಮುಖ ದೇಶ ಏನು ಅಂತ ಕೇಳಿದ್ರ ಯಾವುದು? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥ ಇಂಪಾರ್ಟೆಂಟ್ ಕಂಟ್ರೀಸ್ ಯಾವ್ಯಾವು ಅದಾವಂತ ಅಮೇರಿಕಾ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶ ಒಂದು ಅಮೇರಿಕಾ ಇದೆ ರೀ. ಅಮೇರಿಕಾದ ಕ್ಯಾಪಿಟಲ್ ಸಿಟಿ ನಿಮಗೆಲ್ಲ ಗೊತ್ತದ, ಯಾವುದು? ವಾಷಿಂಗ್ಟನ್ DC. ಓಕೆ, ಅದೇ ಥರ ಇಂಗ್ಲೆಂಡು. ಓಕೆ, ಇಂಗ್ಲೆಂಡ್ ಆದ ನಂತರ ಸ್ಪೇನ್, ಫ್ರಾನ್ಸ್, ಜಪಾನ್, ಜರ್ಮನಿ, ಸಿಂಗಾಪುರ್ ಕ್ಯಾಪಿಟಲ್ ಸಿಟಿ ಅಂತಂದ್ರೆ ಹಾಂಗ್ಕಾಂಗ್ ಅದು ಇದು ಹೇಳ್ಕೊತ ಕೂತ್ಬಿಡ್ತಾರೆ ನಮ್ಮ ಮಂದಿ. ಸೊ ಹಾಂಗ್ಕಾಂಗ್ ಅಲ್ಲ, ಸಿಂಗಾಪುರ್ ಕ್ಯಾಪಿಟಲ್ ಸಿಟಿ ಯಾವುದಂತಂದ್ರೆ ಸಿಂಗಾಪುರ್ ಸಿಟಿ ಅಂತೇಳಿ ಹೇಳ್ಬೇಕು, ಸರಿನಾ? ರೈಟ್. ಹಾಗಾದ್ರೆ ಇವೆಲ್ಲ ದೇಶಗಳು ಏನಂತಂದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶಗಳು. ಒಂದು ಕ್ವಶನ್ ಸ್ನೇಹಿತರೆ, ಅಮೇರಿಕಾದಲ್ಲಿ ಏನಂತಂದ್ರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಇದೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ. ಓಕೆ, ಅಮೇರಿಕಾದಲ್ಲಿ ಏನಂದ್ರೆ ಬಾಹ್ಯಾಕಾಶ ಯಾನ ಸಂಸ್ಥೆಗಳು ಅದಾವ್ರಿ. ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಅಮೇರಿಕಾ ದೇಶದಲ್ಲಿರುವ ಬಾಹ್ಯಾಕಾಶ ಸಂಸ್ಥೆ ಸರ್ಕಾರಿ ಸ್ವಾಮ್ಯದಲ್ಲಿ ಇದೆ ಅಂತೇಳಿ ಕ್ವಶನ್ ಕೇಳ್ತಾರೆ ನಿಮ್ಗೆ. ಒಂದನೇದಿದೆ ರೀ ನಾಸಾ, ಎರಡನೇದಿದೆ ಸ್ಪೇಸ್ ಎಕ್ಸ್, ಇನ್ನೊಂದು ಮೂರನೇದಿದೆ ಯಾವುದು ಅಂತ ಕೇಳಿದ್ರೆ ಬ್ಲೂ ಮೂನ್ ಅಂತ. ಓಕೆ, ಮತ್ತೆ ಮೇಲಿನ ಯಾವುದು ಅಲ್ಲ ಅಂತೇಳಿ ಕೇಳ್ಬೋದು. ಸರ್, ಬ್ಲೂ ಮೂನ್ ಮತ್ತೇನಂದ್ರೆ ಸ್ಪೇಸ್ ಎಕ್ಸ್ ಅನ್ನೋದು ಏನಂತಂದ್ರೆ ಇವೇನಂದ್ರೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಅಲ್ಲಿ. ಮತ್ತೇನಂದ್ರೆ ನಾಸಾ ಅನ್ನೋದು ಯಾವುದು? ನಾಸಾ ಅನ್ನೋದು ಏನಂತಂದ್ರೆ ಅಲ್ಲಿ ಸರ್ಕಾರ ಸ್ವಾಮ್ಯದ ಏನಂತಂದ್ರೆ ಬಾಹ್ಯಾಕಾಶಯಾನ ಸಂಸ್ಥೆ ಇದೆ ನಾಸಾ ಅನ್ನೋದು. ಹಾಗಾದ್ರೆ ಸರ್ ನೀವು ಹೇಳ್ತೀರಿ ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಗೌರ್ಮೆಂಟ್ ಪ್ರೈವೇಟ್ದವ್ರೇ ಹಸ್ತಕ್ಷೇಪ ಇರಬೇಕು, ಗೌರ್ಮೆಂಟ್ದವ್ರು ಇರಬಾರ್ದಂತೀರಿ. ಮತ್ತು ನಾಸಾ ಗೌರ್ಮೆಂಟ್ದು ಯಾಕೆ ಬಂತ್ರಿ ಕ್ವಶನ್ ಮಾರ್ಕ್? ಓಕೆ, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದ್ರೆ ಖಾಸಗಿಯವ್ರ ಒಡೆತನದಲ್ಲೇ ಇರಬೇಕು, ಪ್ರೈವೇಟ್ದವ್ರು ಏನಂತಂದ್ರೆ ಅದ್ರ ಒಡೆತನದಲ್ಲಿ ಇರಬೇಕು, ಗೌರ್ಮೆಂಟ್ ಒಡೆತನ ಇರಬಾರ್ದು. ಬಟ್ ಇವು ನಾಸಾ ಯಾಕೆ ಬಂತ್ರಿ ಗೌರ್ಮೆಂಟ್ ಅಂತಂದ್ರೆ ಪ್ರತಿಯೊಂದು ಈಗ ಚೀನಾ ಒಳಗೆ ಏನಂತಂದ್ರೆ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ಸರ್ಕಾರದವರೇ ನಡೆಸ್ಕೊಂಡು ಹೋಗ್ತಾರೆ. ಚೀನಾದಲ್ಲಿ ಯಾವುದು ಪ್ರೈವೇಟ್ ಕಂಪ್ನೀಸ್ಗಳು ಇಲ್ವಾ? ಇದಾವೆ, ಬಹಳಷ್ಟು ಪ್ರೈವೇಟ್ ಕಂಪ್ನಿಗಳು ಇದಾವೆ. ಆದ್ರೆ ಅದರ ಒಡೆತನ ಯಾರ ಅಧೀನದಲ್ಲಿ ಇರ್ತಾವ ಅಂತಂದ್ರೆ ಪ್ರತಿಯೊಂದು ಟರ್ಮ್ ಕಂಡೀಷನ್ಗಳು ಅಪ್ಲೈ ಆಗೋದೇನಂದ್ರೆ ಗೌರ್ಮೆಂಟ್ದವ್ರು ಮಾಡಿದೆ. ಯಾರ ಅಧೀನದಲ್ಲಿ ಕೆಲಸ ಮಾಡ್ತಿರ್ಬೇಕು? ಅವರು ಗೌರ್ಮೆಂಟ್ ಅಧೀನದಲ್ಲಿ. ಬಟ್ ಇಲ್ಲಿ ಏನಂತಂದ್ರೆ ಖಾಸಗಿಯವ್ರ ಒಡೆತನದಲ್ಲಿ ಇರ್ತದ ಎಲ್ಲ ಆರ್ಥಿಕ ಚಟುವಟಿಕೆಗಳು. ಹಂಗಂತೇಳಿ ಅಮೇರಿಕಾ ಯಾವುದು ಟರ್ಮ್ ಕಂಡೀಷನ್ ಗೌರ್ಮೆಂಟ್ದವ್ರು ಹಾಕಂಗಿಲ್ಲ ಏನ್ರಿ ಅವ್ರಿಗೆ ಅಂದ್ರೆ ಇರ್ತಾವ, ಟರ್ಮ್ಸ್ ಕಂಡೀಷನ್ ಇರ್ತಾವ. ಬಟ್ ಏನಂತಂದ್ರೆ ಖಾಸಗಿಯವರ ಹಸ್ತಕ್ಷೇಪ ಮತ್ತು ಏನಂತಂದ್ರೆ ಎಕನಾಮಿಕ್ಗೆ ಯಾವುದೇ ಒಂದು ದೇಶದ ಎಕನಾಮಿಕ್ ಮೇಲೆ ಅತಿ ಹೆಚ್ಚು ಕೊಡುಗೆ ಕೊಡೋದು ಯಾವುದಂತ ಕೇಳಿದ್ರೆ ಈಗ ಕ್ಯಾಪಿಟಲಿಸ್ಟಿಕ್ ಎಕನಾಮಿಕಲ್ಲಿ ಏನಂತಂದ್ರೆ ಪ್ರೈವೇಟ್ದವ್ರು ಕೊಡ್ತಾರ. ಯಾರು ಕೊಡ್ತಾರ? ಪ್ರೈವೇಟ್ದವ್ರು ಕೊಡ್ತಾರ ಅಂತೇಳಿ ಹೇಳ್ಬೋದು. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಖಾಸಗಿಯವ್ರು ನಡೆಸ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ, ರೈಟ್. ನೆಕ್ಸ್ಟ್, ಇದಾದ ನಂತರ ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಯೋಜನೆಗಳನ್ನು, ಅಲ್ಲಿ ಸೋಷಲಿಸ್ಟಿಕ್ ಎಕನಾಮಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರೋರು ಯಾರಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದಂತಂದ್ರೆ ಅಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಅಂತೇಳಿ ಇತ್ತು. ಯಾವ ಪ್ರಾಧಿಕಾರ? ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಅಂತಿತ್ತು. ಬಟ್ ಇಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಇಲ್ಲ. ಈ ಕ್ಯಾಪಿಟಲಿಸ್ಟಿಕ್ ಎಕನಾಮಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರೋರು ಯಾರು ಅಂತಂತ ಕೇಳಿದ್ರೆ ಬೆಲೆ ಯಂತ್ರ, ಇಂಗ್ಲಿಷ್ ಒಳಗೆ ಹೇಳ್ತೀವ್ರಿ ಇದಕ್ಕೆ ಪ್ರೈಸಿಂಗ್ ಮಷಿನ್. ಯಾವುದು? ಪ್ರೈಸಿಂಗ್ ಮಷಿನ್ ಅಂತ ಕರಿತೀವಿ. ಪ್ರೈಸಿಂಗ್ ಮಷಿನ್ ಅಂತೇಳಿ ಕರೀತಾರ. ಪ್ರೈಸಿಂಗ್ ಮಷಿನ್ ಅಂತಂದ್ರೆ ಏನು ಅಂತಂತ ಕೇಳಿದ್ರೆ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಪ್ರೈಸಿಂಗ್ ಮಷಿನ್ ಅಂತಂದ್ರೆ ನೋಡ್ರಿ ಇಲ್ಲಿ ಬೆಲೆ ಯಂತ್ರ ಅಂದ್ರೆ ಏನು, ಯಾವುದಕ್ಕೆ ಬೆಲೆ ಯಂತ್ರ ಅಂತ ಕರೀತಾರ? ಬೇಡಿಕೆ ಮತ್ತು ಪೂರೈಕೆ ಆಧಾರದ
ಮೇಲೆ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ವಸ್ತುಗಳ ಬೆಲೆಯನ್ನು ನಿರ್ಧರಿಸುವುದನ್ನು ಏನಂತ ಕರೀತಾರ? ಬೆಲೆ ಯಂತ್ರ ಅಂತೇಳಿ ಕರೀತಾರ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮಗೆ. ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಮತ್ತು ಬೆಲೆ ಯಂತ್ರ ಏನದ ರೀ? ಎಕ್ಸಾಂಪಲ್, ನೀವೆಲ್ಲ ಏನಂತಂದ್ರೆ ಜರ್ನಿ ಎಲ್ಲರೂ ಬಸ್ ಒಳಗೆ ಜರ್ನಿ ಮಾಡ್ತೀರಿ. ಓಕೆ, ಈಗ ನಮ್ಮ ಧಾರವಾಡಿಂದ ಎಲ್ಲಿಗೆ ಹೋಗೋಣ ಅಂತಂದ್ರೆ, ಈಗ ಬೆಂಗಳೂರಿಗೆ ಒಬ್ಬ ವ್ಯಕ್ತಿ ಹೋಗತ್ತಾನ ಅಂತ ಹೇಳ್ರಿ. ಯಾರು ಹೋಗ್ತಾನಂತಂದ್ರೆ ಸಂಗ್ಯಾ ಹೋಗತ್ತಾನ ಅಂತ ತಿಳ್ಕೊಳ್ರಿ. ಯಾರು ಹೋಗತ್ತಾರ? ಸಂಗ್ಯಾ. ಓಕೆ, ಈ ಸಂಗ್ಯಾ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಧಾರವಾಡಿಂದ ಬೆಂಗಳೂರಿಗೆ ಹೋಗ್ಬೇಕು. ಧಾರವಾಡಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ KSRTC ಬಸ್ಸಿಗೆ ಹೋದ್ರ, KSRTC ಬಸ್ಗೆ ಹೋದ್ರ ಸಂಗ್ಯಾಗ ಏನಂತಂದ್ರೆ ಫಿಕ್ಸ್, ಅವನಿಗೆ ಏನಂತಾರೆ ಸಾಟರ್ಡೇ ಹೋದ್ರು ಫಿಕ್ಸ್ ಟಿಕೆಟ್ ರೇಟ್ ಇರ್ತದ, ಮಂಡೇ ಹೋದ್ರು ಫಿಕ್ಸ್ ಇರ್ತದ, ಮತ್ತು ಸಾಟರ್ಡೇ ಹೋದ್ರು ಫಿಕ್ಸ್ ಇರ್ತದ, ಅಮಾಸಿಗೆ ಹೋದ್ರು ಫಿಕ್ಸ್ ಇರ್ತದ, ಹುಣ್ಣಿಮೆಗೆ ಹೋದ್ರೆ ಫಿಕ್ಸ್ ಇರ್ತದ, ಬಣ್ಣ ಹಚ್ಕೊಂಡು ಹೋಲಿ ದಿನ ಹೋದ್ರು ಫಿಕ್ಸ್ ಟಿಕೆಟ್ ಇರ್ತದೆ. ಯಾವುದೇ ಥರ ಏನಂದ್ರೆ KSRTCಯಲ್ಲಿ ಚೇಂಜ್ ಆಗಿಲ್ಲ. ಅದೇ ಥರ ಏನಂತಂದ್ರೆ VRL SRS ಟ್ರಾವೆಲ್ಸಿಗೆ ಹೋದ್ರ, ಓಕೆ, ಮತ್ತು ಸನಿ ಟ್ರಾವೆಲ್ಸ್ ಅಂತೇಳಿ ಇರ್ತಾವ ಸಂಗ್ಯಾ, ಮಸ್ತ್ ಇರ್ತಾವೆ ಹೈಫೈ ಅಂತ ಟ್ರಾವೆಲ್ಸಿಗೆ ಹೋದ್ರ ಎವ್ರಿ ಡೇ ಏನಂತಂದ್ರೆ ಟಿಕೆಟ್ ರೇಟಲ್ಲಿ ಏನಾಗ್ತದೆ? ವೇರಿಯೇಷನ್ ಆಗ್ತದ. ಓಕೆ, ಡಿಮಾಂಡ್ ಜಾಸ್ತಿ ಇದ್ರೆ ನೋಡ್ರಿ, ಈಗ ಫೆಸ್ಟಲ್ ಟೈಮಲ್ಲಿ ಏನು ಹಬ್ಬ ದಿನಗಳ ಟೈಮಲ್ಲಿ ನೋಡ್ರಿ ಬಸ್ಸಲ್ಲಿ ಏನಂದ್ರೆ ಟಿಕೆಟ್ ರೇಟ್ ಏನಾಗ್ತದ? ಜಾಸ್ತಿ ಮಾಡಿಬಿಡ್ತಾರ ಅವರು. ಡಿಮಾಂಡ್ ಜಾಸ್ತಿ ಇರ್ತದಲ್ಲ, ಡಿಮಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಏನು ಆಗ್ತದ? ಬಸ್ಗಳ ಟಿಕೆಟ್ ರೇಟ್ ಏನಾಗ್ತದ? ಜಾಸ್ತಿ ಆಗಿಬಿಡ್ತದ. ಓಕೆ, ಮತ್ತೇನಂತಂದ್ರೆ ಸಾಟರ್ಡೇ ಏನಂತಂದ್ರೆ ಜಾಸ್ತಿ ಆಗ್ತದ, ಸಂಡೇ ಜಾಸ್ತಿ ಆಗ್ತದ ಟಿಕೆಟ್ ರೇಟ್. ಮತ್ತೇನಂತಂದ್ರೆ ಅಮಾಸಿ ಹುಣ್ಣಿಮೆ ದಿನ ಏನಂತಂದ್ರೆ ಕಮ್ಮಿ ಆಗ್ಬಿಡುತ್ತೆ, ಯಾಕಂದ್ರೆ ಡಿಮಾಂಡ್ ಇರಂಗಿಲ್ಲ. ಸೊ ಇದೇ ಥರ ಏನಪ್ಪ ಅಂತಂದ್ರೆ KSRT ಬಸ್ ಅಂತಂದ್ರೆ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಇದ್ದಾಗ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಅದನ್ನು ಸರ್ಕಾರದವರು ಡಿಸೈಡ್ ಮಾಡ್ತಾರ. ಬಟ್ ಬೆಲೆ ಯಂತ್ರ ಅಂತಂದ್ರೆ ವಸ್ತುಗಳ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಬೆಲೆ ನಿರ್ಧಾರ ಆಗುವುದನ್ನು ಏನಂತ ಕರೀತಾರ? ಬೆಲೆ ಯಂತ್ರ ಅಂತೇಳಿ ಕರೀತಾರ. ಈಗ ಯಾವುದೇ ಒಂದು ಏನಂತಂದ್ರೆ, ಈಗ ಯಾವುದೇ ಒಂದು ಪ್ರಾಡಕ್ಟ್ ಅಂತ ತಗೊಳ್ರಿ ನೀವು, ಡಿಮಾಂಡ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಅದ್ರ ಪ್ರೈಸ್ ಏನಾಗ್ತದ? ಹೆಚ್ಚಾಗ್ತದ. ಡಿಮಾಂಡ್ ಕಡಿಮೆ ಇದ್ರೆ ಆಟೋಮೆಟಿಕ್ ಆಗಿ ಅದ್ರ ಪ್ರೈಸ್ ಏನಾಗ್ತದ? ಕಡಿಮೆ ಆಗ್ತದ. ಅದೇ ಬೆಲೆ ಯಂತ್ರ ರೀ ಪ್ರೈವೇಟ್ ಸೆಕ್ಟರಲ್ಲಿ ಕಂಡು ಬರುವಂಥದ್ದು. ಬೇಡಿಕೆ ಮತ್ತು ಪೂರೈಕೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸ್ ಬೆಲೆ ಏನಂತಂದ್ರೆ ಪ್ರಾಡಕ್ಟ್ಗಳು ಏನಂದ್ರೆ ಪ್ರೈಸ್ ಡಿಸೈಡ್ ಆಗುವುದನ್ನು ಏನಂತ ಕರೀತಾರ? ಬೆಲೆ ಯಂತ್ರ ಅಂತೇಳಿ ಕರೀತಾರ. ಇಷ್ಟು ತಿಳ್ಕೊಳ್ಬೇಕು ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಮತ್ತು ಬೆಲೆ ಯಂತ್ರಕ್ಕೆ ಇರುವಂಥ ವ್ಯತ್ಯಾಸ. ಸರಿನಾ? ರೈಟ್, ಇಷ್ಟು ಗೊತ್ತಿರಬೇಕು. 2 ಕಾನ್ಸೆಪ್ಟ್ ಮುಗ್ದವು. ನೆಕ್ಸ್ಟ್ ಏನಂತಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಇದನ್ನು ಏನಂತ ಕರಿತೀವಿ? ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರೀತಾರ. ಯಾವ ಎಕನಾಮಿ? ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರೀತಾರ. ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರೀತಾರ. ಎಕನಾಮಿ. ಓಕೆ, ಹಾಗಾದ್ರೆ ಮಿಕ್ಸ್ಡ್ ಎಕನಾಮಿ ಯಾವುದಕ್ಕಂತ ಕರೀತಾರ? ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಯಾವುದಕ್ಕೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೀತಾರ? ಈ ಮಿಶ್ರ ಆರ್ಥಿಕ ವ್ಯವಸ್ಥೆ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರ ಅಂತ ಕೇಳಿದ್ರೆ JM ಕೇನ್ಸ್ ಅವರನ್ನು ಕರೀತಾರ. ಯಾರನ್ನು ಕರೀತಾರ? JM ಕೇನ್ಸ್ ಅವರನ್ನು ಕರೀತಾರ. JM ಕೇನ್ಸ್ ಅವರು 1936ರಲ್ಲಿ ಒಂದು ಕೃತಿಯನ್ನು ಕೂಡ ಬರೆದಿದ್ರು ಅಂತೇಳಿ ಹೇಳಿದೆ ನಾನು. 1936ರಲ್ಲಿ ಒಂದು ಕೃತಿ ಬರೆದಿದ್ರು ಅಂತೇಳಿ ಹೇಳಿದೆ. ನಿಮ್ಗೆ ನೆನಪಿರಬೇಕು, ಅದಕ್ಕೆ ಹೇಳ್ತೀನಿ ಡೈಲಿ ಕ್ಲಾಸ್, ಒಂದು ಕ್ಲಾಸ್ ಮಿಸ್ ಮಾಡಬಾರ್ದು ಅಂತೇಳಿ ಹೇಳಿ ನಾನು. ಒಂದು ಕ್ಲಾಸ್ ಮಿಸ್ ಆಗಲಿಲ್ಲ ಅಂದ್ರೆ ಗ್ಯಾರಂಟಿ ನೀವಂತೂ ಅರ್ಥಶಾಸ್ತ್ರಜ್ಞರಾಗ್ತೀರಿ. ಲಾಸ್ಟಿಗೆ ಆಗಲಿಲ್ಲ ಅಂದ್ರೆ ಸ್ಥಳೀಯ ಅರ್ಥಶಾಸ್ತ್ರಜ್ಞರಂತೂ ಆಗಲೇಬೇಕು. ಸರಿನಾ? ಹಾಗಾದ್ರೆ 1936ರಲ್ಲಿ ಒಂದು ಕೃತಿ ಬರೀತಾರ, ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ ಅಂತ. ಓಕೆ, ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸೊ ಅದಕ್ಕೇನಂದ್ರೆ ಬೋರ್ಡ್ ಮೇಲೆ ಬರೀತಿಲ್ಲ. ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಯಾವುದಕ್ಕೆ ಮಿಶ್ರ ಆರ್ಥಿಕ ವ್ಯವಸ್ಥೆ? ಎಷ್ಟು ಎಕ್ಸಾಮಿಗೆ ಕೇಳಿಲ್ರಿ, ಬಹಳಷ್ಟು ಎಕ್ಸಾಮಲ್ಲಿ ಕೇಳ್ಯಾರ ಮಿಕ್ಸ್ಡ್ ಎಕನಾಮಿ ಮೇಲೆ. ಪೊಲೀಸಿಂದ ಹಿಡಿದು ಅಪ್ ಟು ಏನಂದ್ರೆ IAS ವರೆಗೂ ಏನಂತಂದ್ರೆ ಬಹಳಷ್ಟು ಎಕ್ಸಾಮ್ ಮೇಲೆ ಮಿಕ್ಸ್ಡ್ ಎಕನಾಮಿ ಮೇಲೆ ಕ್ವಶನ್ ಇರೋದನ್ನು ನಾವು ನೋಡ್ತೀವಿ. ಯಾವ ಥರ ಕೇಳ್ಬೋದು ಅದನ್ನು ಕರೆಕ್ಟಾಗಿ ಕೇಳ್ರಿ. ನೋಡ್ರಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೆ ಯಾವುದೇ ಒಂದು ದೇಶದ, ಯಾವುದೇ ಒಂದು ದೇಶ ಇರಲಿ ಅದು, ಯಾವುದೇ ಒಂದು ದೇಶದ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರ ಹಾಗೂ ಖಾಸಗಿಯವರು ನಿರ್ವಹಿಸಿ ನಿಯಂತ್ರಣ ಮಾಡುವುದನ್ನೇ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೀತಾರ. ಸರ್ಕಾರ ಮತ್ತು ಖಾಸಗಿಯವರು, ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ ಏನಂತಂದ್ರೆ ಜಂಟಿಯಾಗಿ ಏನಂತಂದ್ರೆ ಆರ್ಥಿಕ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿರ್ಬೇಕು. ಓಕೆ,
ಯಾವ ಥರ ಅಂತೇಳಿ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ನಮ್ಮ ಇಂಡಿಯಾ ಸಹ ಏನಂತಂದ್ರೆ ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿರುವಂಥ ಕಂಟ್ರಿ. ಯಾವ ಥರ ಇಂಡಿಯಾ ಒಳಗೆ ಏನಂತಂದ್ರೆ ಮಿಕ್ಸ್ಡ್ ಎಕನಾಮಿ ಇದೆ ಅಂತೇಳಿ ಈಗ ಎಲ್ರಿಗೆ ಏನಂತಂದ್ರೆ ಗೊತ್ತಾಗ್ತದ. ಮಿಕ್ಸ್ಡ್ ಎಕನಾಮಿ ಅಂತಂದ್ರೆ ಸರ್ಕಾರ ಮತ್ತು ಖಾಸಗಿಯವರು ಏನು ಮಾಡಬೇಕು, ನಡೆಸ್ಕೊಂಡು ಹೋಗ್ತಿರಬೇಕು ಅಂತೇಳಿ ಎಲ್ಲರೂ ತಿಳ್ಕೊಳ್ತಾರ. ಬಟ್ ಏನಂದ್ರೆ ಯಾವ ಥರ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಇಲ್ಲ, ನಮ್ಮ ಭಾರತ ಅಂತ ಹೇಳ್ತಾರೆ. ಅದು ಭಾರತದಲ್ಲಿ ಯಾವ ಥರ ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ, ವೇಟ್ ಮಾಡಿರಿ ಸರಿನಾ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಸರ್ಕಾರ ಮತ್ತು ಖಾಸಗಿಯವರು ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಾವ, ಜಾಸ್ತಿ ಕೊಡುಗೆಯನ್ನು ಕೊಡ್ತಾವ. ಆದ ಕಾರಣ ಏನಂತಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೆಯಲಾಗ್ತದ. ಇದಾದ ನಂತರ ನೋಡ್ರಿ, ಭಾರತವು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 1948 ನೋಡ್ರಿ ಇಲ್ಲಿ ಭಾರತವು 1948 ಏಪ್ರಿಲ್ 6 ಮೊದಲನೆಯ ಕೈಗಾರಿಕಾ ನೀತಿಯ ಅನ್ವಯ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಯಾವ ಎಕನಾಮಿ? ಇಂಡಿಯಾ ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ 1948 ಇಂಡಸ್ಟ್ರಿಯಲ್ ಪಾಲಿಸಿ ಅನ್ವಯ. 1948 ಇಂಡಸ್ಟ್ರಿಯಲ್ ಪಾಲಿಸಿ, ಇಂಡಿಯಾಸ್ ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಯಾವುದಂತ ಕೇಳಿದ್ರೆ 1948 ಏಪ್ರಿಲ್ 1 ಇಂಡಸ್ಟ್ರಿಯಲ್ ಪಾಲಿಸಿ, ಏಪ್ರಿಲ್ 6 ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕರಿತೀವಿ. ನಮ್ಮಲ್ಲಿ ಏನಂತಂದ್ರೆ ಕೈಗಾರಿಕಾ ನೀತಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ನಾನು ಇಂಡಸ್ಟ್ರಿಯಲ್ ಹೇಳುವಾಗ ನಮ್ಮಲ್ಲಿ 1948 ಇಂಡಸ್ಟ್ರಿಯಲ್ ಪಾಲಿಸಿ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ 1956 ಇಂಡಸ್ಟ್ರಿಯಲ್ ಪಾಲಿಸಿ ಅಂತೇಳಿ ಕರಿತೀವಿ. 1969 ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ. 1973 ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ. ಕೋರ್ ಇಂಡಸ್ಟ್ರೀಸ್ಗಳು ಬರ್ತಾವೆ ಇದರಲ್ಲಿ. ಮತ್ತು ಫೇರಾ ಆ್ಯಕ್ಟ್ ಅಂತೇಳಿ ಬರುತ್ತೆ. 1973 ಇಂಡಸ್ಟ್ರಿಯಲ್ ಪಾಲಿಸಿ. 1977 ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ. ಅದನ್ನು ಬಿಟ್ಟರೆ 1980 ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ. 1985-86 ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ. ಲಾಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂದರೆ ನ್ಯೂ ಎಕನಾಮಿಕ್ ಪಾಲಿಸಿ ಆರ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಒಟ್ಟು 8 ಪಾಲಿಸಿಗಳನ್ನು ಹೇಳ್ತೀನಿ ನಿಮಗೆ. ಮತ್ತು ಅದನ್ನು ಬಿಟ್ಟರೆ ಮಿನಿ ರತ್ನ, ನವರತ್ನ, ಮಹಾರತ್ನ ಎಲ್ಲವೂ ಬರ್ತಾವ ಸರಿನಾ. ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡ್ರಿ, ಕರೆಕ್ಟ್ ಕೇಳ್ರಿ, ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದು ಯಾವುದು ಅಂತ ಕೇಳಿದ್ರೆ ಬೆಲೆ ಯಂತ್ರ ಮತ್ತು ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಎರಡು ಭಾಗವಹಿಸ್ತಾವ್ರಿ. ಯಾಕಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಖಾಸಗಿಯವರು. ಸರ್ ಸರ್ಕಾರ ಖಾಸಗಿ ಅನ್ನತ್ತಿರಲ್ರಿ, ಹೆಂಗ್ರಿ ಅದು ಅಂತ ಕೇಳಿದಾಗ ನಮ್ಮ ಭಾರತದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದಾವ, ಪ್ರೈವೇಟ್ ಹಾಸ್ಪಿಟಲು ಇದಾವ. ಎರಡು ಆರ್ಥಿಕ ವ್ಯವಸ್ಥೆ ಕೊಡುಗೆಯನ್ನು ಕೊಡ್ತಾವ. ಯಾವ ಥರ ಕೊಡುಗೆ ಕೊಡ್ತಾವ್ರಿ ಅಂತಂದ್ರೆ ಸರ್ವಿಸ್ ಕೊಡ್ತಾವ್ರಿ ಅವು, ಪ್ಲಸ್ ಏನಂದ್ರೆ ಟ್ಯಾಕ್ಸ್ ಕಟ್ತಾವು. ಸೊ ಅದಕ್ಕೆ ಆರ್ಥಿಕ ವ್ಯವಸ್ಥೆ ಕೊಡುಗೆ ಕೊಟ್ಟು. ನೆಕ್ಸ್ಟ್ ಏನಂತಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ರಿ, ಗೌರ್ಮೆಂಟ್ ಕಾಲೇಜು ಅದಾವ, ಪ್ರೈವೇಟ್ ಕಾಲೇಜು ಅದಾವ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಪ್ರೈವೇಟ್ ಕೋಚಿಂಗ್ ಸೆಂಟರ್ಸು ಇದಾವೆ. ಈ ಕೋಚಿಂಗ್ ಸೆಂಟ್ರಲ್ಲಿ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು 18% GST ಅನ್ನು ಕಟ್ತಾರೆ. ಈಗ ಪ್ರಸ್ತುತ ಎಷ್ಟು 18% ಏನು ಕಟ್ತಾರ, GST ಅನ್ನು ಕಟ್ತಾರ. ಇವರು ಕೂಡ ಆರ್ಥಿಕ ವ್ಯವಸ್ಥೆ ಕೊಡುಗೆ ಕೊಟ್ಟಂಗಾಯಿತು. ಓಕೆ, ಅದೇ ಥರ ಏನಂತಂದ್ರೆ ಪ್ರೈವೇಟ್ ಬಸ್ ಇದಾವೆ, ಗೌರ್ಮೆಂಟ್ ಬಸ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಗೆ. ಓಕೆ, VRL ಮತ್ತು ಏನಂತಂದ್ರೆ KSRTC ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅವು ಇದಾವೆ ಪ್ರೈವೇಟ್. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು ಇದಾವ, ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಕೂಡ ಇದಾವೆ. ಅವು ಕೂಡ ದೇಶದ ಆರ್ಥಿಕ ವ್ಯವಸ್ಥೆಗೆ ಏನಂದ್ರೆ ಕೊಡುಗೆ ಕೊಡ್ತಾವ. ಓಕೆ, ನೆಕ್ಸ್ಟ್ ಅದೇ ಥರ ಏನಂತಂದ್ರೆ ಎರಡನೇದು ನೆಕ್ಸ್ಟ್ ಏನಂತಂದ್ರೆ ನಮ್ಮ ಟೆಲಿಕಾಂ ಕಂಪ್ನೀಸ್ಗಳು BSNL ಗೌರ್ಮೆಂಟ್ದು ಇದೆ, ಮತ್ತು ಜಿಯೋ ಏರ್ಟೆಲ್ ಅಂತರ ಪ್ರೈವೇಟ್ ಏನಂತಂದ್ರೆ ಟೆಲಿಕಮ್ಯುನಿಕೇಶನ್ ಏನಂತಂದ್ರೆ ಕಂಪ್ನೀಸ್ಗಳು ಇದ್ದಾವೆ. ಬಟ್ ನಮ್ಮ BSNLದಂತೂ ಸೆಲೆಬ್ರೇಷನ್ ಆಗಕ್ಕೆ ನಿಂತೈತಿ. ಈಗ ಜಸ್ಟ್ ಕೋಮಾಗ ಹೋಗೈತಿ BSNL, ಇನ್ನೇನು ಸಾಯುವಂಥ ಸ್ಟೇಜಲ್ಲಿ ಇದೆ. ಯಾವ ಸಾತ್ನೆ ಅನ್ನತೈತಿ, ವೆಂಟಿಲೇಟರ್ ಒಳಗೆ ಹೋಗೈತಿ. ಅದು ಆಕ್ಸಿಜನ್ ಎಲ್ಲ ಹಾಕಿ ಇಟ್ಟಿವಿ. BSNL ಯಾವಾಗ ಸೆಲೆಬ್ರೇಷನ್ ಆಗ್ತಿಲ್ಲ ಗೊತ್ತಿಲ್ಲ. ಸೊ ಅದು ಕೂಡ ಏನಂತಂದ್ರೆ ಆರ್ಥಿಕ ವ್ಯವಸ್ಥೆ ಕೊಡುಗೆ ಕೊಡ್ತೈತಿ. ಅದೇ ಮತ್ತು ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳನ್ನು ನೋಡಿದಾಗ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿರ್ಬೋದು, DRDO ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಇವೆಲ್ಲ ಏನಂತಂದ್ರೆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಒಳಗೆ ಬರುವಂಥದ್ದು ಸರಿನಾ. ಇಷ್ಟೆಲ್ಲ ಗೊತ್ತಿರಬೇಕು. ಮತ್ತೇನಂದ್ರೆ ಡಿಫೆನ್ಸ್ ರಿಲೇಟೆಡ್ ಅಲ್ಲಿ ಬರ್ತಿದೆ DRDO, ಇಸ್ರೋ ಅವೆಲ್ಲ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಇತರೆ ದೇಶಗಳು ಯಾವ್ಯಾವ ಅದಾವ್ರಿ. ಇಂಪಾರ್ಟೆಂಟ್ ಆಗಿರುವಂಥ ದೇಶಗಳು ಯಾವ್ಯಾವ ಅದಾವ ಅಂತಂದ್ರೆ ಭಾರತ ಇದೆ ರೀ, ಬ್ರೆಜಿಲ್ ಕ್ಯಾಪಿಟಲ್ ಸಿಟಿ ಅಂತೂ ನಿಮಗೆ ಗೊತ್ತಿರಬಹುದು. ಬ್ರೆಜಿಲ್ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದರೆ ಬ್ರೆಜಿಲಿಯಾ ಅಂತ ಕರಿತೀವಿ. ಬ್ರೆಜಿಲ್ ಕ್ಯಾಪಿಟಲ್ ಸಿಟಿ ಯಾವುದು, ಬ್ರೆಜಿಲಿಯಾ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಶ್ರೀಲಂಕಾ ಕ್ಯಾಪಿಟಲ್ ಸಿಟಿ ಅಂತೂ ಗೊತ್ತೈತಿ, ಕೊಲಂಬೋ. ಇತ್ತೀಚೆಗಿನ ಒಂದು ಮಾಡಿದಾರ ಜಯವರ್ಧನ ಕೋಟೆ ಅಂತ.
ಯಾವ ಕೋಟೆ? ಜಯವರ್ಧನ ಕೋಟೆ ಇನ್ನೊಂದಿದೆ. ಇನ್ನೊಂದು ಅದನ್ನು ಬಿಟ್ಟರೆ ಪಾಕಿಸ್ತಾನ. ಸರ್ ಪಾಕಿಸ್ತಾನದ ಬ್ಯಾಡ್ರಿ, ನಾನು ಮಂಗ ನನ್ನ ಮಕ್ಕಳದ್ದು ನಮ್ಗೆ ಬ್ಯಾಡ್ರಿ, ಅವ್ದು ಕ್ಯಾಪಿಟಲ್ ಸಿಟಿ ಬ್ಯಾಡ್ರಿ, ಏನು ಬ್ಯಾಡ್ರಿ ಅಂತ ಕೇಳ್ತಾರೆ. ಆದ್ರೆ ನಮ್ಮ ಎಕ್ಸಾಮ್ ಒಳಗೆ ಕೇಳಂಗಿಲ್ಲ ಪಾಕಿಸ್ತಾನದವ್ರು. ಆದರೂ ಕೂಡ ನೆನಪಿಟ್ಕೊಳ್ಬೇಕು ಏನಂತೇಳಿ, ಇಸ್ಲಾಮಾಬಾದ್ ಏನಂದ್ರೆ ಪಾಕಿಸ್ತಾನದ ಏನಂದ್ರೆ ಕ್ಯಾಪಿಟಲ್ ಸಿಟಿ ಇರೋದು. ಇವೇನಂತಂದ್ರೆ ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಕಂಟ್ರೀಸ್ ಅಂತೇಳಿ ಕರಿತೀವಿ. ಓಕೆ ರೈಟ್. ಇದಾದ ನಂತರ ಇಂಪಾರ್ಟೆಂಟ್ ಆಗಿರುವಂಥ ಇನ್ಮೇಲೆ ಏನು ಬರ್ತಾವಲ್ಲ ಅಲ್ಲಿ ಏನಂದ್ರೆ ಲಾಜಿಕ್ ಆಗಿರುವಂಥದ್ದು. ಓಕೆ ಯಾವ ಥರ ಅಂತೇಳಿ ಕೇಳಿದಾಗ ನೋಡ್ರಿ, ಮುಕ್ತ ಆರ್ಥಿಕ ವ್ಯವಸ್ಥೆ. ಮುಕ್ತ ಆರ್ಥಿಕ ವ್ಯವಸ್ಥೆ ಅಂದ್ರೆ ಓಪನ್ ಎಕನಾಮಿ ಅಂತೇಳಿ ಕರಿತೀವಿ ಇದನ್ನು. ಯಾವ ಆರ್ಥಿಕ ವ್ಯವಸ್ಥೆ? ಮುಕ್ತ ಆರ್ಥಿಕ ವ್ಯವಸ್ಥೆ, ಓಪನ್ ಎಕನಾಮಿ ಅಂತ ಕರಿತೀವಿ ಇದನ್ನು. ಯಾವ ಎಕನಾಮಿ? ಓಪನ್ ಎಕನಾಮಿ. ಯಾವುದಕ್ಕೆ ಓಪನ್ ಎಕನಾಮಿ ಅಂತೇಳಿ ಕರೀತಾರ ನೋಡೋಣ ಇಲ್ಲಿ. ಮುಕ್ತ ಆರ್ಥಿಕ ವ್ಯವಸ್ಥೆ, ಓಪನ್ ಎಕನಾಮಿ. ಓಪನ್ ಎಕನಾಮಿ ಅಂದ್ರೆ ಅದರಲ್ಲೇ ಅರ್ಥ ಇದೆ ರೀ. ಏನಂತ ಹೇಳಿದೆ? ಮುಕ್ತ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಯಾವುದೇ ಒಂದು ದೇಶವು ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ, ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟವನ್ನು ಮಾಡುವುದನ್ನೇ ಮುಕ್ತ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ನಮ್ಮಲ್ಲಿ ಈಗಾಗಲೇ ಹೇಳಿದ್ ನಾನು ನಿಮಗೆ ಡಿಸ್ಕಷನ್ ಮಾಡಿದ್ನಲ್ಲ, 1991 ಇಂಡಸ್ಟ್ರಿಯಲ್ ಪಾಲಿಸಿ ಬಂತು ಅಂತೇಳಿ ಹೇಳಿದೆ. 1991 ಇಂಡಸ್ಟ್ರಿಯಲ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಬಂದಿತ್ತು. ಪಾಲಿಸಿ, ಈ ಇಂಡಸ್ಟ್ರಿಯಲ್ ಪಾಲಿಸಿ ಅನ್ವಯ 1991 ಇಂಡಸ್ಟ್ರಿಯಲ್ ಪಾಲಿಸಿ ಅನ್ವಯ ನಾವು ಏನಂತಂದ್ರೆ LPG ಗೆ ಆದ್ಯತೆ ಕೊಡ್ತೀವಿ. ಯಾವುದಕ್ಕೆ? LP ಮತ್ತು G. ಇದ್ರೊಳಗೆ G ಅದಲ್ಲ, ಕೊನೆಯದಾಗಿ G. LPG ಕಾನ್ಸೆಪ್ಟ್ ಹೇಳ್ತೀನಿ. 1991 ಇಂಡಸ್ಟ್ರಿಯಲ್ ಪಾಲಿಸಿ ಹೇಳುವಾಗ LPG ಅಂದ್ರೆ ಗ್ಲೋಬಲೈಜೇಷನ್ ಅಂತ ಕರಿತೀವಿ. ಗ್ಲೋಬಲೈಜೇಷನ್ ಅಂತಂದ್ರೆ ಜಾಗತೀಕರಣ ಅಂತೇಳಿ ಕರಿತೀವಿ. ಜಾಗತೀಕರಣ ಅಂತಂದ್ರೆ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮುಕ್ತವಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತವಾಗಿ ಏನಂತಂದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಕ್ಕೆ ಅನುವು ಮಾಡಿಕೊಡುವುದನ್ನೇ ಏನಂತ ಕರೀತಾರ? ಮುಕ್ತ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೀತಾರ. ಯಾವುದೇ ಒಂದು ದೇಶದಲ್ಲಿ ಏನಂದ್ರೆ ಮುಕ್ತವಾಗಿ ಏನಂತಂದ್ರೆ ವ್ಯಾಪಾರ ವಹಿವಾಟ ಮಾಡಕ್ಕೆ ಅನುವು ಕೊಡಬೇಕು. ನೋಡ್ರಿ, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡ್ರಿ ಸ್ನೇಹಿತರೆ, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ, ಸುಂಕ ಮತ್ತು ತೆರಿಗೆ ಪ್ರಮಾಣ ಏನಿರ್ತದ ಅಂತ ಕೇಳಿದ್ರ, ಓಕೆ, ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಂತಂದ್ರೆ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ, ಸುಂಕ ಮತ್ತು ತೆರಿಗೆ ಪ್ರಮಾಣ ಏನಿರುತ್ತೆ? ಹಾಗಾದರೆ ಕೋಟಾ, ಸುಂಕ ಮತ್ತು ತೆರಿಗೆ ಪ್ರಮಾಣವನ್ನು ನೋಡಿದಾಗ ಈಗ ಮುಕ್ತವಾಗಿ ನಾವು ವ್ಯಾಪಾರ ವಹಿವಾಟವನ್ನು ಮಾಡಬೇಕು ಅಂತಂದ್ರೆ ಎರಡು ದೇಶಗಳ ನಡುವಿನ ಸಂಬಂಧದ ಆಧಾರದ ಮೇಲೆ ಮಾಡ್ತೀವಿ. ಕೋಟಾ ಅಂತಂದ್ರೆ ಏನು, ಸುಂಕ ಅಂದ್ರೆ ಏನು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂತ. ಓಕೆ, ಕೋಟಾ ಅಂತಂದ್ರೆ ಯಾವುದಕ್ಕೆ ಕರೀತಾರ? ಓಕೆ, ಕೋಟಾ ಅಂತಂದ್ರೆ ಯಾವುದಕ್ಕೆ ಕರೀತಾರ? ಓಕೆ, ಕೋಟಾ ಅಂದ್ರೆ ಏನು, ಸುಂಕ ಅಂತಂದ್ರೆ ಏನು, ಅದ್ರ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ ಏನಂತಂದ್ರೆ ಈಗ ನೋಡೋಣ ಅಂತ. ಯಾವುದಕ್ಕೆ ಕೋಟಾ ಅಂತ ಕರೀತಾರ? ಓಕೆ, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ ಅಂದ್ರೆ ಏನು ನೋಡೋಣ. ಕೋಟಾ ಅಂದ್ರೆ ಏನ್ರಿ? ಕೋಟಾ ಅಂತಂದ್ರೆ ಒಂದು ತೆರಿಗೆಯ ವಿಧ ಇದು. ಬಟ್ ಏನಂತಂದ್ರೆ ಲಾಜಿಕ್ ಆಗಿ ಅಷ್ಟೇ ಕೋಟಾ ಅಂದ್ರೆ ಏನು ಕೇಳ್ತಾರ. ಈಗ ಕಾಮನ್ ಆಗಿ ನಮ್ಮ ಜನ ಏನು ತಿಳ್ಕೊಳ್ತಾರೆ ಗೊತ್ತಾ? ಕೋಟಾ ಅಂತಂದ್ರೆ ಅದು ಒಂದು ಟ್ಯಾಕ್ಸ್. ಹಳೆ ಕಾಲದಲ್ಲಿ ಕೋಟಾ, ಸುಂಕ ಅಂತೇಳಿ ಕರಿತಿದ್ರು. ಅಲ್ಲ, ಕೋಟಾ ಅಂತಂದ್ರೆ ಅದು ತೆರಿಗೆಯ ವಿಧ ಅಂತೇಳಿ ಕರಿತೀವಿ. ಯಾವುದ್ರ ವಿಧ ಅಂತೇಳಿ ಕರಿತೀವಿ? ತೆರಿಗೆಯ ವಿಧ ಅಂತೇಳಿ ಕರಿತೀವಿ. ನೋಡ್ರಿ, ಕೋಟಾ ಅಂತಂದ್ರೆ ಈಗ ಕ್ರಿಕೆಟ್ ಆಡಕ್ಕೆ ಹೋಗ್ತೀರಿ. ಈಗ ಏನಂತಂದ್ರೆ T20 ಮ್ಯಾಚ್ ನಡೀತಿರ್ತದ. T20 ಮ್ಯಾಚ್ ನಡೀತಿರುವಾಗ ಬಾಲರ್ಗಳಿಗೆ 4 ಅವರ್ ಏನಂತಂದ್ರೆ ಕೋಟಾ ಇರ್ತದ. ಎಷ್ಟು ಓವರ್ ಹಾಕ್ಬೇಕು? ಅವರು 4 ಓವರ್ ಮಾತ್ರ ಹಾಕಬೇಕು. 4 ಓವರ್ ಮಾತ್ರ ಹಾಕಿದಾಗ ಅವರು ಮತ್ತು ಅವ್ರ ಕೋಟಾ ಫುಲ್ ಆಗ್ತದೆ. ಅದಕ್ಕಿಂತ 5ನೇ ಓವರ್ ಹಾಕಕ್ಕೆ ಕೊಡಂಗಿಲ್ಲ ಅವ್ರಿಗೆ. 5ನೇ ಓವರ್ ಮೇಲೆ ಹಾಕ್ತೀನಿ ನಾನು ಇಷ್ಟ ರೀ ಅಂತಂದು ಹಾಕು. ಎಷ್ಟು ಹಾಕ್ತಿಯಲ್ಲ ಅಷ್ಟೇ ಅಂದ್ರೆ ಹಂಪರ್ ಹಿಂಗೆ ಮಾಡಿಬಿಡ್ತಾನೆ. ಹಿಂಗೆ ಮಾಡ್ತಿರ್ತಾನೆ. ಹಂಗಂದ್ರೆ ಏನು? ನೋ ಬಾಲ್ ಕೊಡ್ತಾನೆ. ಎಷ್ಟು ಹಾಕ್ತಿ ಹಾಕು ಅಂತಾರೆ ಅವ್ರು. ಸೊ ಅದಕ್ಕೆ ಏನಂತಂದ್ರೆ ಕೋಟಾ ಅಂತಂದ್ರೆ ಒಂದು ಲಿಮಿಟನ್ನು ಹಾಕ್ಬಿಡ್ತಾರೆ ಸರ್ಕಾರ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ, ಎದ್ರ ಮೇಲೆ? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮೇಲೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಂದ್ರೆ ಗೊತ್ತಾಗ್ತದ? ರಫ್ತು ಮತ್ತು ಆಮದಿನ ಮೇಲೆ ಸರ್ಕಾರದವರು ಒಂದೇನಂದ್ರೆ ಲಿಮಿಟನ್ನು ಹೇರಿಬಿಡ್ತಾರ.
ಇಷ್ಟೇ ಪ್ರಮಾಣದಲ್ಲಿ ಒಂದು ಎಕನಾಮಿಕ್ ಇಯರಲ್ಲಿ ಇಂತಿಷ್ಟ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗಬೇಕು, ಇಂತಿಷ್ಟೇ ಪ್ರಮಾಣದಲ್ಲಿ ಇಂಪೋರ್ಟ್ ಆಗಬೇಕು ಅಂತೇಳಿ ಏನು ಮಾಡಿಬಿಡ್ತಾರ, ಒಂದು ಗಡಿಯನ್ನು ಏನು ಮಾಡ್ತಾರ, ಒಂದು ಕೋಟಾವನ್ನು, ಒಂದು ಲಿಮಿಟನ್ನು ಫಿಕ್ಸ್ ಮಾಡಿಬಿಡ್ತಾರ. ಅದ್ರ ಮೇಲೆ ಇಷ್ಟೇ ಪ್ರಮಾಣದ ಟ್ಯಾಕ್ಸ್ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡ್ತಾರಲ್ಲ. ಕೋಟಾ ಅಂದರೆ ಟ್ಯಾಕ್ಸಲ್ಲಿ ಲಿಮಿಟ್ ಇರ್ತದ, ಮತ್ತೇನಂದ್ರೆ ಟ್ರೇಡ್ ಮಾಡೋದ್ರಲ್ಲಿ ಲಿಮಿಟ್ ಇರ್ತದೆ, ಇದು ಕೋಟಾ. ಇನ್ನು ಟಾರಿಫ್ ಅಂದ್ರೆ ಏನ್ರಿ? ಟಾರಿಫ್ ಯಾವುದಕ್ಕೆ ಟಾರಿಫ್ ಅಂತ ಕರೀತಾರ? ಟಾರಿಫ್ ಅಂತಂದ್ರೆ ಏನು? ಓಕೆ, ಟಾರಿಫ್ ಅಂತಂದ್ರೆ ಇದು ಕೂಡ ಏನಂತಂದ್ರೆ ತೆರಿಗೆ ವಿಧ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಹಾಕುವಂಥದ್ದು. ಟಾರಿಫ್ ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಹಾಕುವುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೇಶಗಳು ಈ ಟಾರಿಫನ್ನು ಏನು ಮಾಡಿದಾರ, ರದ್ದುಪಡಿಸಿದಾರ, ಕ್ಯಾನ್ಸಲ್ ಮಾಡಿದಾರ. ಓಕೆ, ಟಾರಿಫನ್ನು ರದ್ದು ಮಾಡಿದಾರ. ಇದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ. ಡೆವಲಪ್ಡ್ ಕಂಟ್ರಿಗಳು ಏನಂತಂದ್ರೆ ಕೇವಲ ಇಂಪೋರ್ಟ್ ಮೇಲೆ ಹಾಕೊಂಡವ್ರಿ. ಈಗ ಟಾರಿಫ್ ಅಂದ್ರೆ ಇದು ಕೂಡ ಟೈಪ್ಸ್ ಆಫ್ ಟ್ಯಾಕ್ಸ್. ಇದು ಎಕ್ಸ್ಪೋರ್ಟ್ ಮೇಲೆ ನಾವು ಏನಂತಂದ್ರೆ ಟ್ಯಾಕ್ಸ್ ಕಡಿಮೆ ಹಾಕ್ತೀವ್ರಿ. ರಫ್ತು ವ್ಯಾಪಾರದ ಮೇಲೆ, ಯಾವ ವ್ಯಾಪಾರದ ಮೇಲೆ? ರಫ್ತು ವ್ಯಾಪಾರದ ಮೇಲೆ, ವ್ಯಾಪಾರದ ಮೇಲೆ ಏನು ಮಾಡ್ತೀವಿ ನಾವು ಗೊತ್ತಾ? ರಫ್ತು ವ್ಯಾಪಾರದ ಮೇಲೆ ಟ್ಯಾಕ್ಸನ್ನು ಏನು ಮಾಡ್ತೀವಿ, ಕಮ್ಮಿ ಹಾಕ್ತೀವಿ. ಏನು ಮಾಡ್ತೀವಿ? ರಫ್ತು ವ್ಯಾಪಾರದ ಮೇಲೆ ಟ್ಯಾಕ್ಸನ್ನು ಯಾವತ್ತು ಏನು ಮಾಡ್ತೀವಿ, ಕಮ್ಮಿ ಹಾಕ್ಲಾಗ್ತದ. ಮತ್ತು ಆಮದು ವ್ಯಾಪಾರದ ಮೇಲೆ, ಯಾವ ವ್ಯಾಪಾರದ ಮೇಲೆ? ಆಮದು ವ್ಯಾಪಾರ ಅಂತಂದ್ರೆ ಇಂಪೋರ್ಟ್ ಟ್ರೇಡ್ ಮೇಲೆ ಏನು ಮಾಡ್ತೀವಿ, ಟ್ಯಾಕ್ಸನ್ನು ಏನು ಮಾಡ್ತೀವಿ, ಯಾವತ್ತು ಹೆಚ್ಚು ಹಾಕ್ತೀವಿ. ಯಾಕೆ ಹಾಕ್ತಾರ ಗೊತ್ತಾ? ಜಾಸ್ತಿನೂ ಹಾಕಂಗಿಲ್ಲ ನೋಡ್ರಿ, ಕರೆಕ್ಟಾಗಿ ಕೇಳ್ರಿ. ಎಕ್ಸ್ಪೋರ್ಟ್ ಮೇಲೆ ಟ್ಯಾಕ್ಸ್ ಏನಂತಂದ್ರೆ ಕಡಿಮೆ ಯಾಕೆ ಮಾಡ್ತಾರ ಅಂತ ಕೇಳಿದ್ರ, ರಫ್ತು ವ್ಯಾಪಾರದ ಮೇಲೆ ಯಾಕೆ ಜಾಸ್ತಿ ಮಾಡ್ತಾರ ಅಂತ ಕೇಳಿದ್ರ, ನೋಡಿ ಸ್ನೇಹಿತರೆ, ರಫ್ತು ವ್ಯಾಪಾರದ ಮೇಲೆ ಯಾಕೆ ಜಾಸ್ತಿ ಮಾಡಬೇಕು ಗೊತ್ತಾ? ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರುವ ಸರಕುಗಳು ವಿದೇಶಿಯರಿಗೆ ಮಾರಾಟ ಮಾಡುವಾಗ ಅವ್ರಿಗೆ ಕಾಸ್ಟ್ಲಿ ಆಗಬಾರ್ದು. ಓಕೆ, ಅವ್ರಿಗೆ ಏನಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಎಕ್ಸ್ಪೋರ್ಟ್ ಮೇಲೆ ಕಡಿಮೆ ಹಾಕ್ತಾರೆ. ಕಾಸ್ಟ್ಲಿ ಆಗಲಿಲ್ಲ ಅಂದ್ರೆ ನಮ್ಮ ವಸ್ತುಗಳಿಗೆ ಏನು ಮಾಡ್ತಾರ, ಅವ್ರು ಏನಂದ್ರೆ ಕೊಂಡ್ಕೊಳ್ಬೇಕಂತೇಳಿ ಒಲವು ತೋರಿಸ್ತಾರ. ಓಕೆ, ಅವ್ರು ಡಿಮಾಂಡ್ ಸಲ್ಲಿಸ್ತಾರೆ ನಮ್ಮ ವಸ್ತುಗಳಿಗೆ. ನಮ್ಮ ವಸ್ತುಗಳಿಗೆ ಡಿಮಾಂಡ್ ಸಲ್ಲಿಸಿದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಶದಲ್ಲಿ ಏನಂತಂದ್ರೆ ವಸ್ತುಗಳಿಗೆ ಡಿಮಾಂಡ್ ಆದಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆದ್ರೆ ನಮ್ಮ GDP ಗ್ರೋತ್ ಆಗ್ತದೆ. GDP ಗ್ರೋತ್ ಆಗಬೇಕು ಮತ್ತು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಎಂಪ್ಲಾಯ್ಮೆಂಟ್ಗಳು ಏನಂತಂದ್ರೆ ಎಂಪ್ಲಾಯೀಸ್ಗಳಿಗೆ ಏನಾಗ್ತದ, ಉದ್ಯೋಗ ಸಿಗ್ತದ. ಓಕೆ, ಉದ್ಯೋಗ ಸಿಗ್ತದ, ಆಟೋಮೆಟಿಕ್ ನಿರುದ್ಯೋಗ ಸಮಸ್ಯೆ ಹೋಗ್ಲಾಗ್ತದ. ಒಂದಕ್ಕೆ ಒಂದು ಏನಂತಂದ್ರೆ ಚಕ್ರ ಇರ್ತದ್ರಿ. ಓಕೆ, ಸೈಕ್ಲಿಕಲ್ ಥರ ಏನಂತಂದ್ರೆ ರೊಟೇಷನ್ ಆಗ್ತಿರ್ತೈತಿ. ಸರಿನಾ? ಇನ್ನು ಆಮದ ಮೇಲೆ ಯಾಕೆ ಜಾಸ್ತಿ ಹಾಕ್ಬೇಕ್ರಿ ಸರ್ ಟ್ಯಾಕ್ಸು? ಈ ಟಾರಿಫ್ ಪ್ರಮಾಣವನ್ನು ಆಮದ ಮೇಲೆ ಯಾಕೆ ಜಾಸ್ತಿ ಹಾಕ್ತಾರ ಅಂತ ಕೇಳಿದ್ರೆ, ಆಮದ ಮೇಲೆ ಜಾಸ್ತಿ ಹಾಕಿದ್ರೆ ವಿದೇಶದಿಂದ ಬರುವಂಥ ಸರಕುಗಳ ಪ್ರೈಸ್ ಏನಾಗ್ತದ, ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದ. ವಸ್ತುಗಳ ಬೆಲೆ ಹೆಚ್ಚಾದಾಗ ಭಾರತೀಯರು ಏನಂತಂದ್ರೆ ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳೋ ಬದಲು ನಮ್ಮ ಭಾರತೀಯ ವಸ್ತುಗಳನ್ನು ಕೊಂಡುಕೊಳ್ತಾರೆ. ನೋಡ್ರಿ, ಇತ್ತೀಚೆಗೆ ಏನಂದ್ರೆ ಚೀನಾದವ್ರು ಏನಂತಂದ್ರೆ ನಮ್ಮಲ್ಲಿ 5G ಸೇವೆ ಕೊಡಬೇಕು ಅಂತೇಳಿ ಈಗೇನಂತಂದ್ರೆ 5G ಮೊಬೈಲ್ಗಳನ್ನು ಏನು ಮಾಡೋರು, ಲಾಂಚ್ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಮಾಡತ್ತಾರ. ಅವ್ರು ಕೋಟೆ ಲಕ್ಷಾನುಗಟ್ಟಲೆ ಏನಂತಂದ್ರೆ ಪ್ರೊಡಕ್ಷನ್ ಮಾಡತ್ತಾರ. ಅವ್ರಿಗೇನು ಗೊತ್ತು, ಮಂಗ್ಯ ನನ್ನ ಮಕ್ಕಳಿಗೆ, ಅವರಿಗೆ ನಮ್ಮ ಏನಂತಂದ್ರೆ ನಮ್ಮ ಮುಖೇಶ್ ಅಂಬಾನಿ, ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ದವ್ರು ಏನು ಮಾಡ್ತಾರೆ, ಜಿಯೋದವ್ರು ಏನಂತಾರೆ 5G ಸೇವೆಯನ್ನು ಆರಂಭ ಮಾಡ್ತಿದ್ದಾರೆ. ಈಗ ಆರಂಭ ಮಾಡಿದ್ರೆ ಅತಿ ಕಡಿಮೆ ವೆಚ್ಚದಾಯಕವಾಗಿ ಏನು ಮಾಡ್ತಾರೆ, ನಿಮಗೆ 5G ಸರ್ವಿಸನ್ನು ಕೊಟ್ಟಾಗ ಕಾಸ್ಟ್ಲಿ ಆಗಿರೋ ವಿದೇಶಿ ವಸ್ತುಗಳನ್ನು ತಗೊಳ್ತಿರೋ ಏನು ನಮ್ಮ ದೇಶದ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ವಸ್ತುಗಳನ್ನು ತಗೊಳ್ತಾರೆ. ಕಾಸ್ಟ್ಲಿ ಆದ್ರೆ ಚಿಂತೆ ಇಲ್ಲ. ನಮ್ಮ ಮಂದಿಗೆ ಏನಂತಂದ್ರೆ ಏನಂತಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರಬೇಕು, ಫ್ಯೂಚರ್ ಜಾಸ್ತಿ ಇರಬೇಕು ಅಂಥ ವಸ್ತುಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದು ಗೊತ್ತಿರಬೇಕು, ಟಾರಿಫ್. ಇದಾದ ನಂತರ ಇನ್ನು ಏನಂತಂದ್ರೆ ಸುಂಕ. ಯಾವುದಕ್ಕೆ ಸುಂಕ ಅಂತೇಳಿ ಕರೀತಾರ? ಸುಂಕ ಅಂತಂದ್ರೆ ಯಾವುದಕ್ಕೆ ಕರೀತಾರ? ಸುಂಕ ಅಂತಂದ್ರೆ ಕಸ್ಟಮ್ ಅಂತ ಕರಿತೀವಿ. ಸುಂಕ ಅಂದ್ರೆ ಒಂದೇ, ಕಸ್ಟಮ್. ಸೀಮಾ ಅಂತ ಕರಿತೀವಿ. ಸೀಮಾ ಅಂತಂದ್ರೆ ಸೀಮೆ, ಗಡಿ. ಆಮದು ಮತ್ತು ರಫ್ತುಗಳ ಮೇಲೆ ಹಾಕುವಂಥ ಟ್ಯಾಕ್ಸ್ ಇದು. ಸೊ ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ, ಕರೆಕ್ಟ್ ಕೇಳ್ರಿ ಇಲ್ಲಿ, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ ಮತ್ತು ಸುಂಕಗಳ ಪ್ರಮಾಣ ಇಲ್ಲಿ ನೋಡ್ರಿ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ ಯಾವುದು? ಕೋಟಾ. ನೆಕ್ಸ್ಟ್ ಸುಂಕ, ತೆರಿಗೆ ಪ್ರಮಾಣ ಏನಿರ್ತದ, ಟಾರಿಫ್ ಪ್ರಮಾಣ ಏನಾಗಿರ್ತದ, ಕಡಿಮೆ ಇರ್ತದ. ನೋಡ್ರಿ, ಯಾವತ್ತು ಎರಡು ದೇಶಗಳ ನಡುವಿನ ವ್ಯಾಪಾರ ವಹಿವಾಟ ನೋಡ್ರಿ, ಟ್ಯಾಕ್ಸ್ ಯಾವುದರ ಮೇಲೆ ಡಿಸೈಡ್ ಆಗ್ತಿತ್ತು ಅಂತಂದ್ರೆ ಎರಡು ದೇಶಗಳ ನಡುವಿನ ಸಂಬಂಧದ ಆಧಾರದ ಮೇಲೆ ಡಿಸೈಡ್ ಆಗ್ತದ. ನೋಡ್ರಿ,
2020ರಲ್ಲಿ ಫಸ್ಟ್ ಲಾಕ್ಡೌನ್ ಆದ ನಂತರ 2020 ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಚೀನಾದು ಮತ್ತು ನಮ್ಮದು ಸಂಬಂಧ ಸರಿ ಇರಲಿಲ್ಲ. ಓಕೆ, ನಮ್ಮ ಸೈನಿಕರು ಅವ್ರ ಸೈನಿಕರು ಏನಂತಂದ್ರೆ ಮಾರಾಮಾರಿ ಸ್ಟಾರ್ಟ್ ಆಗಿತ್ತು. ಮಾರಾಮಾರಿ ಅಂದ್ರೆ ಗೊತ್ತಾಗ್ತದಲ್ಲ, ಹೊಡೆದಾಟ ಆಯಿತು. ಅವಾಗ ಏನಂತಂದ್ರೆ ನಾವು ಏನು ಮಾಡಲಿಲ್ಲ, ಚೀನಾದ ಜೊತೆಯಲ್ಲಿ ನಾವು ಕ್ಲೋಸ್ಡ್ ಎಕನಾಮಿ ಅಂತೇಳಿ ಅನ್ಕೊಳ್ಳಿಲ್ಲ, ಅನುಸರಿಸಲಿಲ್ಲ. ಆದರೆ ಚೀನಾದಿಂದ ಬರುವಂಥ ಗೂಡ್ಸ್ಗಳ ಮೇಲೆ ಏನಂತಂದ್ರೆ ನಾವು ಟಾರಿಫ್ ರೇಟನ್ನು ಹೆಚ್ಚು ಮಾಡ್ಕೊಂಡಿವಿ, ಕೋಟಾ ಪ್ರಮಾಣ ಹೆಚ್ಚು ಮಾಡಿದಾಗ. ಪ್ಲಸ್ ಅಷ್ಟೇ ಅಲ್ಲದೆ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ 159 ಚೀನಾದ ಆ್ಯಪ್ಗಳನ್ನು ಏನು ಮಾಡಿದ್ದೀವಿ ನಾವು, ಬ್ಯಾನ್ ಮಾಡಿದ್ದೀವಿ. 159 ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬ್ಯಾನ್ ಮಾಡಿದ್ದೀವಿ. 159 ಆ್ಯಪ್ಗಳನ್ನು ಬ್ಯಾನ್ ಮಾಡಿದಾಗ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೊಡೆತ ಬೀಳ್ತಿತ್ತು ಅವ್ರ ಎಕನಾಮಿಕ್ಸ್ ಮೇಲೆ. ಆದರೆ ಅವ್ರಿಗಿಂತ ಜಾಸ್ತಿ ಬೇಜಾರು ನಮ್ಮ ಇಂಡಿಯನ್ಸೇ ಆದರು. ಪರಮ ಸುಂದರಿಯರು ಕುತ್ಕೊಂಡು ಅಳತಿದ್ರು. ಯಾಕೆ ಅಳತಿದ್ರು? ಯವ್ವ ಹೋತೆಲ್ಲ ಯವ್ವ ಟಿಕ್ ಟಾಕು ಅಂತೇಳಿ. ಮತ್ತು ಟಿಕ್ ಟಾಕ್ ಮಾಡಿದವ್ರಿಗೆ ಮತ್ತೇನಂದ್ರೆ ಸಮಸ್ಯೆ ಆಗ್ತಿತ್ತು ಅದು. ಸೊ ಅದಕ್ಕೇನಂದ್ರೆ ಈ ಥರ ಗೊತ್ತಿರಬೇಕು. ನೆಕ್ಸ್ಟ್, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಗೆ ಆಯ್ಕೆಗಳು ಏನಿರ್ತದೆ, ಅಧಿಕವಾಗಿರುತ್ತೆ. ಹೆಂಗಂತಂದು ಕೇಳಿದ್ರ, ಓಕೆ, ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ರೀ. ಅನುಭೋಗಿಗೆ ಆಯ್ಕೆ ಅಧಿಕ ಇದ್ದು ಇಲ್ಲಿ ಪೈಪೋಟಿ ಕೂಡ ಏನಾಗಿರ್ತದ, ಅಧಿಕ ಇರ್ತದ. ಅನುಭೋಗಿ ಅಂದ್ರೆ ಕನ್ಸ್ಯೂಮರ್ಗಳಿಗೆ, ಈ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕನ್ಸ್ಯೂಮರ್ಗಳಿಗೆ ಚಾಯ್ಸ್ ಜಾಸ್ತಿ ಇರ್ತದ, ಪ್ಲಸ್ ಕಾಂಪಿಟೇಷನ್ ಸಹ ಹೆಚ್ಚಿರ್ತದ. ಈಗ ಯೂಸಲಿ ಏನಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ನಮ್ಮ ಭಾರತ ಹಿಂದೂ ಸಂಪ್ರದಾಯದ ಪ್ರಕಾರ, ಹಿಂದೂ ಆಗಿರ್ಬೋದು ಯಾವುದೇ ಸಂಪ್ರದಾಯದ ಪ್ರಕಾರ, ಯಾವಾಗರ ಏನಂದ್ರೆ ಹಬ್ಬದ ದಿನಗಳಲ್ಲಿ ಮನೆಯಾಗಿರುವಂಥ ಹೆಣ್ಣು ಮಕ್ಕಳಿಗೆ ಏನಂತಂದ್ರೆ ನಾವು ಹೊಸ ಅರಬಿಯನ್ನು ಕೊಡಿಸುವಂಥ ಸಂಪ್ರದಾಯ ನಮ್ಮ ಇಂಡಿಯಾ ಒಳಗೆ ಇರುವಂಥದ್ದು. ಅವಾಗ ನಿಮ್ಮ ಊರಾಗ ಹಳ್ಳಿ ಅದ ಅಂತ ತಿಳ್ಕೊ. ಈ ಹಳ್ಳಿ ಒಳಗೆ ಏನಂತಂದ್ರೆ ಡೈರೆಕ್ಟ್ ಹೋಗಿ ನಿಮ್ಮ ಮಗಳನ್ನು ಹೋಗಿ, ಓಕೆ, ನನ್ನ ಮಗಳು PUC ಹೋಗ್ಕಳ, ನನ್ನ ಮಗಳಿಗೆ ಕರ್ಕೊಂಡು ಹೋಗ್ತೀನಿ. ಅವಾಗ ಏನಂತಂದ್ರೆ ನಾನು ಅರ್ಬಿ ಕೊಡ್ಸಾಕ ಕರ್ಕೊಂಡು ಹೋಗ್ತೀನಿ. ಅರ್ಬಿ ಕರ್ಕೊಂಡು ಹೋದಾಗ ಏನಂದ್ರೆ ನಮ್ಮ ಹಳ್ಳಿ ಒಳಗೆ ಕೊಡಿಸಿದ್ನ ಅಂತ ತಿಳ್ಕೊ. ಹಳ್ಳಿ ಒಳಗೆ ಕೊಡಿಸಿದಾಗ ಏನಂತಂದ್ರೆ ಆಯ್ಕೆಗಳು ಇರಂಗಿಲ್ಲ, ಕಾಕಾದ ಅಂಗಡಿ ಒಂದೇ ಇರ್ತದೆ. ಅವಾಗ ಏನಂತಂದ್ರೆ ಅಲ್ಲಿ ಅವ್ರಿಗೆ ಏನಂದ್ರೆ ನಮ್ಮ ಸೆಲೆಕ್ಷನ್ಗೆ ತಕ್ಕಂತೆ ಏನಿರಂಗಿಲ್ಲ, ಅರ್ಬಿಗಳು ಸಿಗಂಗಿಲ್ಲ. ಸಿಕ್ತಿತ್ತೇನ ನಮ್ಮ ಏನಂತಂದ್ರೆ ನಮ್ಮ ಚಾಯ್ಸ್ ನಮ್ದು ಏನಂತಂದ್ರೆ ಇರಂಗಿಲ್ಲ ಅಲ್ಲಿ. ಅವಾಗ ಏನಂದ್ರೆ ಆಯ್ಕೆಗಳು ಏನಾಗಿರ್ತದ, ಇಲ್ಲಿ ಏನಂತಂದ್ರೆ ಜಾಸ್ತಿ ಇರ್ತದ. ಮತ್ತೇನಂತಂದ್ರೆ ಅದೇ ನಮ್ಮ ಹಳ್ಳಿಯನ್ನು ಬಿಟ್ಟು ನಾವು ಸಿಟಿಗೆ ಹೋಗಿ ಏನಂತ ತಗೊಂಡಾಗ ನಮಗೆ ಏನಾಗ್ತದ, ಆಯ್ಕೆಗಳು ಜಾಸ್ತಿ ಆಗ್ತದ. ಸಿಟಿ ಪದದ ಅರ್ಥ ಏನಂತಂದ್ರೆ, ಹಳ್ಳಿ ಪದದ ಅರ್ಥ ದೇಶದ ಒಳಗಡೆ, ಕ್ಲೋಸ್ಡ್ ಎಕನಾಮಿಗೆ ಎಕ್ಸಾಂಪಲ್ ಅದು. ಮತ್ತೇನಂತಂದ್ರೆ ಓಪನ್ ಎಕನಾಮಿ ಅಂತಂದ್ರೆ ನಮ್ಮ ಊರು ಬಿಟ್ಟು ಎಲ್ಲಿರ ಅಂದ್ರೆ ಬೇರೆ ಬೇರೆ ಸಿಟಿಗೆ ಹೋಗಿ ತಗೊಂಡಾಗ, ಸಿಟಿ ಮಾಲಿಗೆ ಹೋಗಿ ತಗೊಂಡಾಗ ಹೋದಾಗ ಅನುಭೋಗಿಗೆ ಕನ್ಸ್ಯೂಮರ್ಗಳಿಗೆ ಏನಾಗ್ತದ, ಚಾಯ್ಸ್ ಜಾಸ್ತಿ ಸಿಗ್ತಾವ. ಮತ್ತೇನಂದ್ರೆ ಅಂಗಡಿ ಮಾರೋವ್ರ ನಡುವೆ ಏನಂತಂದ್ರೆ ಪೈಪೋಟಿ ಕಾಂಪಿಟೇಷನ್ ಸಹ ಏನಾಗಿರ್ತದ, ಹೆಚ್ಚಿರ್ತದ. ಇದೇ ಓಪನ್ ಎಕನಾಮಿ. ಯಾವ ಎಕನಾಮಿ? ಓಪನ್ ಎಕನಾಮಿ. ಈ ಕೋಟಾ ಸುಂಕ ಪ್ರಮಾಣ ಅಂತ ಹೇಳಿದ್ರಲ್ರಿ ಸರ್, ಏನು ಕರೆಕ್ಟ್ ಕೇಳ್ರಿ. ಕೋಟಾ ಮತ್ತು ಸುಂಕದ ಪ್ರಮಾಣ ಅಂತಂದ್ರೆ ಏನು, ಯಾವುದಕ್ಕಂತ ಕರೀತಾರ ನೋಡೋಣ. ಈ ಕೋಟಾ ಮತ್ತು ಸುಂಕ ಅಂತಂದ್ರೆ ಏನು, ಯಾವುದಕ್ಕಂತ ಕರೀತಾರ ಅಂತ ನೋಡ್ರಿ. ಇದು ಏನಂತಂದ್ರೆ ದಕ್ಷಿಣ ಭಾರತ ಅಂತ ತಿಳ್ಕೊಳ್ರಿ. ಇದು ಯಾವ ಭಾರತ? ಇದು ದಕ್ಷಿಣ ಭಾರತ. ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ, ತಡ್ರಿ ಒಂದು ನಿಮಿಷ. ಯಾವ ಭಾರತ? ಇದು ದಕ್ಷಿಣ ಭಾರತ ಅಂತ ತಿಳ್ಕೊಳ್ರಿ. ಯಾವ ಭಾರತ? ದಕ್ಷಿಣ ಭಾರತ. ಓಕೆ, ಇದು ದಕ್ಷಿಣ ಭಾರತ. ಇಲ್ಲಿ ಏನಂತಂದ್ರೆ ಅರಬ್ಬಿ ಸಮುದ್ರ ಕಂಡು ಬರ್ತದ, ಇಲ್ಲಿ ಏನಂತಂದ್ರೆ ಬಂಗಾಳ ಕೊಲ್ಲಿ ಕಂಡು ಬರ್ತದ, ಇಲ್ಲಿ ಹಿಂದೂ ಮಹಾಸಾಗರ ಕಂಡು ಬರುತ್ತದೆ. ಈ ಕೋಟಾ ಸುಂಕವನ್ನು ಎಲ್ಲಿಂದ ಹಾಕ್ತಾರ ಅದು ಗೊತ್ತಾಗ್ಬೇಕು ನಿಮ್ಗೆ. ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಇಂಟರ್ನ್ಯಾಷನಲ್ ಸಿ ಅಥಾರಿಟಿದವರು ಇಲ್ಲಿ ವಾಟರ್ ಸೋರ್ಸಸ್ ಎಲ್ಲ ನಮಗೆ ಬೇ ಆಫ್ ಬೆಂಗಾಲ್ ಇರುವಂಥದ್ದು. ಇಲ್ಲಿ ನಮ್ಮ ಗಡಿ ಪ್ರದೇಶ, ಇಲ್ಲಿಂದ ಏನು ನಮ್ಮ ಗಡಿ ಪ್ರದೇಶ. ಯಾವ ಪ್ರದೇಶ? ಗಡಿ ಪ್ರದೇಶ ಅಂತೇಳಿ ಕರಿತೀವಿ. ಎಲ್ಲಿಂದ ನಮ್ಮ ಗಡಿ ಪ್ರದೇಶ ಅಂತ ಕೇಳಿದ್ರ, ಎಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಗಡಿ ಪ್ರದೇಶ ಅಂತೇಳಿ ಕೇಳಿದ್ರ, ಇಲ್ಲಿಂದ ನೋಡ್ರಿ. ಈ ಇದ್ರ ಒಳಗ ಗಡಿ ಭಾಗದಿಂದ ಈ ಬೇಸ್ ಲೈನ್, ಇದು ಯಾವ ಲೈನ್? ಇದು ಬೇಸ್ ಲೈನ್ ಅಂತೇಳಿ ಕರಿತೀವಿ. ಯಾವ ಲೈನ್? ಬೇಸ್ ಲೈನ್. ಈ ಬೇಸ್ ಲೈನ್ ಕೊಡೋರು ಯಾರು ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಸಿ ಅಥಾರಿಟಿದವರು ಕೊಡ್ತಾರ. ಈ ಲೈನಿಂದ ನಮ್ಮ ಗಡಿ ಭಾಗದಿಂದ ಈ ಬೇಸ್ ಲೈನ್ ವರೆಗೆ ಏನು ವಾಟರ್ ಸೋರ್ಸಸ್ ಇರ್ತಿತ್ತಲ್ಲ, ಏನು ನೀರಿನ ಪ್ರಮಾಣ ಇರ್ತಿತ್ತಲ್ಲ, ಅದನ್ನು ಇಂಟರ್ನಲ್ ಸಿ ಅಂತೇಳಿ ಕರೀತಾರ. ಯಾವ ಸಿ ಅಂತ ಕರೀತಾರ? ಇಂಟರ್ನಲ್ ಸಿ ಅಂತೇಳಿ ಕರೀತಾರ. ಇಂಟರ್ನಲ್ ಸಿ ಅಂತೇಳಿ ಕರೀತಾರ. ಇನ್ನು ಈ ಬೇಸ್ ಲೈನಿಂದ ಎಷ್ಟು ನಾಟಿಕಲ್ ಮೈಲ್ ಅಂತ ಕೇಳಿದ್ರ 12 ನಾಟಿಕಲ್ ಮೈಲ್ ವರೆಗೆ. ಎಷ್ಟು ನಾಟಿಕಲ್ ಮೈಲ್ ವರೆಗೆ? 12 NM ಅಂದ್ರೆ ನಾಟಿಕಲ್ ಮೈಲ್. ಓಕೆ, 12 ನಾಟಿಕಲ್ ಮೈಲ್ ವರೆಗೆ. ನಿಮ್ಗೆ ಗೊತ್ತಿರಬೇಕು 1 ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು 1 ನಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು ಎಷ್ಟಂದ್ರೆ 1.852
ಕಿಲೋಮೀಟರ್ ಅಂತೇಳಿ ಕರಿತೀವಿ. ಎಷ್ಟು? 1 ನಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು 1.85 ಕಿಲೋಮೀಟರ್ ಅಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿಂದ ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ವರೆಗೆ ನಾವೇನಂತಂದ್ರೆ ಟೆರಿಟೋರಿಯಲ್ ಝೋನ್ ಅಂತ ಕರಿತೀವಿ. ಯಾವ ಝೋನ್? ಟೆರಿಟೋರಿಯಲ್ ಝೋನ್ ಅಂತೇಳಿ ಕರಿತೀವಿ. ಯಾವ ಝೋನ್? ಟೆರಿಟೋರಿಯಲ್ ಝೋನ್ ಅಂತ ಕರಿತೀವಿ. ಆಥರ್ ಬುಕ್ ಒಳಗೆ, ಕನ್ನಡ ಆಥರ್ ಬುಕ್ ಒಳಗೆ ಸಿಗಂಗಿಲ್ಲ, ಕರೆಕ್ಟಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಯಾವ ಝೋನ್? ಟೆರಿಟೋರಿಯಲ್ ಝೋನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ 12 ನಾಟಿಕಲ್ ಮೈಲಿಂದ ಎಷ್ಟು ನಾಟಿಕಲ್ ಮೈಲ್ವರೆಗೆ ಅಂತ ಕೇಳಿದ್ರೆ 12 ನಾಟಿಕಲ್ ಮೈಲಿಂದ 24 ನಾಟಿಕಲ್ ಮೈಲ್ವರೆಗೆ. ಎಷ್ಟು? 24 ನಾಟಿಕಲ್ ಮೈಲ್ವರೆಗೆ ನಮಗೆ ಬರೋದು ಕಾಂಟಿಜಿಯಸ್ ಝೋನ್ ಅಂತೇಳಿ ಬರ್ತದ. ಯಾವ ಝೋನ್? ಕಾಂಟಿಜಿಯಸ್. ಮತ್ತು ಅಂಟಿಜಿಯಸ್ ಅಂದಿರಿ, ಮತ್ತು ಕಾಂಟಿಜಿಯಸ್ ಝೋನ್ ಅಂತೇಳಿ ಕರೀತಾರ. ಯಾವ ಝೋನ್? ಕಾಂಟಿಜಿಯಸ್ ಝೋನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹಿಂಗೇನ್ರಿ, ಹಂಗಂದ್ರೆ ಏನಂತೇಳಿ ಹೇಳ್ತೀನಿ ತಡ್ರಿ. ಕಾಂಟಿಜಿಯಸ್ ಝೋನಿಂದ ಅಪ್ ಟು ಏನಂತಂದ್ರೆ 200 ನಾಟಿಕಲ್ ಮೈಲ್ವರೆಗೆ. ಎಷ್ಟು ನಾಟಿಕಲ್ ಮೈಲು? 24 ನಾಟಿಕಲ್ ಮೈಲಿಂದ 200 NM ಅಂದ್ರೆ ನಾಟಿಕಲ್ ಮೈಲ್ವರೆಗೆ, 200 ನಾಟಿಕಲ್ ಮೈಲ್ವರೆಗೆ ಏನಂತಂದ್ರೆ ನಮಗಿರೋದು ಯಾವುದಂದ್ರೆ EEZ ಅಂತೇಳಿ ಬರುತ್ತೆ ರೀ. ಯಾವ ಝಡ್? EEZ ಅಂತೇಳಿ ಬರ್ತದೆ. EEZ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತೇಳಿ ಬರುತ್ತೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರುತ್ತೆ. ಎಕನಾಮಿಕ್ ಝೋನ್ ಅಂತೇಳಿ ಬರುತ್ತೆ, ಝೋನ್ ಅಂತ. ಓಕೆ, ಇದರ ಮುಂದೇನಿರ್ತದಲ್ಲ, ಎಷ್ಟು ನಾಟಿಕಲ್ ಮೈಲಿಂದ? 200 ನಾಟಿಕಲ್ ಮೈಲಿಂದ ಮುಂದೇನಿರ್ತಿತ್ತಲ್ಲ ಅದೆಲ್ಲ ಏನಂತಂದ್ರೆ ಹೈ ಸಿ ಅಂತೇಳಿ ಕರಿತೀವಿ. ಯಾವ ಸಿ? ಹೈ ಸಿ ಅಂತೇಳಿ ಕರಿತೀವಿ. ಯಾವ ಸಿ? ಹೈ ಸಿ ಅಂತೇಳಿ ಕರಿತೀವಿ. ನೋಡ್ರಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರ್ತದ. ಇದನ್ನು ಹಾಕಿರುವಂಥ ಉದ್ದೇಶ ಏನಂತಂದ್ರೆ, ಇದು ಏನಂತಂದ್ರೆ ಪ್ರತಿಯೊಬ್ಬ ಕಾಂಪಿಟೇಟಿವ್ ಓದೋನಿಗೆ ಇದರ ನಾಲೆಜ್ ಇರಬೇಕು. ಓಕೆ, ಇದು ಈ ನೀರಿನಲ್ಲಿ ಮಾತ್ರ ಅನ್ವಯ ಆಗ್ತದ. ಸರ್, ಭೂಮಿಯಲ್ಲಿ ಮರು ಭೂಮಿಯಲ್ಲಿ ಇದೇ ಅಪ್ಲೈ ಆಗ್ತೈತೇನ್ರಿ? ಮರುಭೂಮಿಯಲ್ಲಿ ಅಲ್ಲಿ ಯಾಕೆ ಅಪ್ಲೈ ಆಕದ? ಅಲ್ಲಿ ಆಗಂಗಿಲ್ಲ, ನೀರಲ್ಲಿ ಮಾತ್ರ ಅಪ್ಲೈ ಆಕದ. ಸರ್, ಮತ್ತು ಶ್ರೀಲಂಕಾ ಮತ್ತೇನಂದ್ರೆ ನಮ್ಗೆ 200 ನಾಟಿಕಲ್ ಮೈಲ್ವರೆಗೂ ಇಲ್ಲಲ್ರಿ, ಅಲ್ಲಿ ಅಪ್ಲೈ ಆಗಂಗಿಲ್ಲ. ಸರಿನಾ? ನೋಡ್ರಿ, ಈ ಹೈ ಸಿಯಿಂದ ಈಗ ನೋಡ್ರಿ 200 ಅಪ್ ಟು ನಮ್ದು ಏನಂತಂದ್ರೆ ನಮ್ಮ ಗಡಿ ಭಾಗದಿಂದ ಏನಂದ್ರೆ ಅಪ್ ಟು 200 ನಾಟಿಕಲ್ ಮೈಲ್ವರೆಗೆ EEZ ವರೆಗೂ ನಾವು ಏನು ಮಾಡ್ಬೋದು? ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳನ್ನು ಮಾಡಬೇಕು. ದೆನ್ ನೆಕ್ಸ್ಟ್ 24 ನೋಡ್ರಿ 24 ನಾಟಿಕಲ್ ಮೈಲಿಂದ ಯಾವುದಾದ್ರೂ ವಿಮಾನಗಳು ನನಗಂತೂ ಕೆಳಗಿಂದ ನೋಡಿದಾಗ ವಿಮಾನ ಅಂತೂ ಹಿಂಗೆ ಕಂಡೈತಪ್ಪ, ನಿಮಗೆ ಹೆಂಗೆ ಕಂಡೈತೋ ಗೊತ್ತಿಲ್ಲ. ವಿಮಾನಗಳು ಯಾವುದೇನಂತಂದ್ರೆ 24 ನಾಟಿಕಲ್ ಮೈಲಿಂದ ವಿಮಾನಗಳು ನಮ್ಮ ಗಡಿ ಭಾಗಕ್ಕೆ ಒಳಗೆ ಬರಬೇಕು ಅಂತಂದ್ರೆ ಕಂಪಲ್ಸರಿ ನಮ್ಮ ಇಂಡಿಯಾದ ಪರ್ಮಿಷನ್ ಬೇಕು. ಮತ್ತು ಯಾವುದೇ ಹಡಗು ಕೂಡ ಏನಂತಂದ್ರೆ ಬರಲಿ ಸಂಘವು, ಯಾವುದೇ ಹಡಗಗಳು ಬರಲಿ, ಹಡಗಗಳು ಬಂದರೂ ಸಹ ಏನು ಮಾಡಬೇಕು? ನಮ್ಮ ದೇಶದ ಏನು ಕೇಳಬೇಕು? ಅವರು ಪರ್ಮಿಷನ್ ಕೇಳೇ ಒಳಗೆ ಬರಬೇಕು ಅವರು. ಸರ್, ಪರ್ಮಿಷನ್ ಕೇಳಂಗಿಲ್ರಿ, ನಾನು ಒಳಗಿಂದ ಈಜಾಡ್ಕೋತ ಬಂದುಬಿಡ್ತೀನಿ ರೀ. ನಾನು ಈಜಾಡ್ಕೊಂತ ಬಂದಾಗ ಏನು ಅನ್ಕೊಂಡಿನ ನಮ್ಮ ನೇವಿ ಮತ್ತು ಏನಂತಂದ್ರೆ ನಮ್ಮ ಏರ್ಫೋರ್ಸ್ದವ್ರು ಏನಂತಂದ್ರೆ ಕೂದಲು ಹೇಳ್ಕೊಂಡೇ ಬರ್ತಾರೆ, ಹಂಗೆ ಬಿಡಂಗಿಲ್ಲ. ಅಷ್ಟೊಂದು ಏನಂದ್ರೆ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ನಮ್ಮದು ಏರ್ಫೋರ್ಸ್ ಮತ್ತು ನೇವಿ. ಸೊ ಅದಕ್ಕೆ ಅಂದರೆ ಎಲ್ಲಿ ಮಿಸ್ ಆಗಂಗಿಲ್ಲ, ಕಂಪಲ್ಸರಿ ಪರ್ಮಿಷನ್ ಕೊಟ್ಟು ಬರಬೇಕು. ಇನ್ನು 12 ನಾಟಿಕಲ್ ಮೈಲಿಂದ ಒಳಗೆ ಬರಬೇಕು ಅಂದ್ರೆ ಎಷ್ಟು? 12 ನಾಟಿಕಲ್ ಮೈಲಿಂದ ಒಳಗೆ ಬರಬೇಕಂದ್ರೆ ಕಂಪಲ್ಸರಿಯಾಗಿ ಏನು ಕೊಡಬೇಕು? ಅವ್ರು ಕಸ್ಟಮ್ ಡ್ಯೂಟಿ, ಯಾವುದು? ಸೀಮಾ ಸುಂಕ ಕೊಟ್ಟೆ ಒಳಗೆ ಬರಬೇಕು. ಸೊ ಇದೇ ನಾನು ಹೇಳಿದ ಯಾವುದು ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೋಟಾ ಸುಂಕ ಇಲ್ಲಿ ಬರುವಂಥ ಪ್ರಮಾಣ ಓಪನ್ ಎಕನಾಮಿಯಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಕಡಿಮೆ ಇರುತ್ತದೆ ಅಂತೇಳಿ ಹೇಳಿದೆ. ಯಾವ ಎಕನಾಮಿಕಲ್ಲಿ? ಓಪನ್ ಎಕನಾಮಿಯಲ್ಲಿ ಏನಾಗಿರ್ತದ? ಕಡಿಮೆ ಆಗಿರ್ತದ ಅಂತೇಳಿ ಹೇಳ್ಬೋದು. ಇದೇ ಓಪನ್ ಎಕನಾಮಿ. ಓಕೆ, ಓಪನ್ ಎಕನಾಮಿ. ಈಗ ಪ್ರಸ್ತುತ ಭಾರತ ಯಾವ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಂತೇಳಿ ಕೇಳಿದರೆ ಎಟ್ ಪ್ರೆಸೆಂಟ್ ಭಾರತ ಏನಂತಂದ್ರೆ ಓಪನ್ ಎಕನಾಮಿನೇ ಇದೆ. ಅದಕ್ಕಿಂತ ಮುಂಚೆ ಏನಂತಾರೆ? ಮಿಕ್ಸ್ಡ್ ಎಕನಾಮಿ ನಮ್ಮದು. ನೋಡ್ರಿ ಸರ, ಮಿಕ್ಸ್ಡ್ ಎಕನಾಮಿ ಚಲೋನ ಓಪನ್ ಎಕನಾಮಿನ? ಒಂದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಮ್ಮ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಬೇಕು. ಬಟ್ ಕಾಸ್ಟ್ಲಿ ಆಗ್ತದಲ್ರಿ ಸರ್? ಕಾಸ್ಟ್ಲಿ ಆಗ್ತದ, ಹೌದು. ಮತ್ತು ಸರ್ವಿಸ್ ನಮ್ಗೆ ಏನಂತಂದ್ರೆ ನಮ್ಗೆ ಎಲ್ಲನೂ ಬೇಕು, ನಮಗೆ ಎಲ್ಲ ಪ್ರೈವೇಟ್ದು ಬೇಕು ರೀ. ನಮಗೆ ಎಲ್ಲ ಫೆಸಿಲಿಟೀಸ್ಗಳು ಪ್ರೈವೇಟ್ದು ಬೇಕು, ಆದರೆ ಹಳೆಯ ಮಾತ್ರ ಏನಂದ್ರೆ ಗೌರ್ಮೆಂಟ್ದು ಬೇಕು ನಮಗೆ. ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಅದು. ಬಟ್ ಏನಂತಂದ್ರೆ ಇದು ಏನಂತಂದ್ರೆ ಇಷ್ಟೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಏನಂತ ಕೇಳಿದ್ರೆ, ಓಕೆ,
ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಗೆ ಆಯ್ಕೆಗಳು ಏನಿರ್ತದ, ಇಲ್ಲಿ ಆಯ್ಕೆಗಳು ನೋಡ್ರಿ. ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಏನತ್ತಂದ್ರ ಈ ಝೋನ್ ಒಳಗೆ ಏನತ್ತಂದ್ರ ಇಷ್ಟೆಲ್ಲ ಏನತ್ತಂದ್ರ ಪ್ರಪಂಚದ ವಿಶ್ವದ ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟವನ್ನು ಮಾಡಿದಾಗ ನಮಗೆ ಸೆಲೆಕ್ಷನ್ ಹೆಂಗೆ ಬೇಕಾದಂಗೆ ನಾವು ಆರಿಸ್ಕೊಂಡು ಬರ್ಬೋದು. ಯಾವ ಎಕನಾಮಿಯಲ್ಲಿ, ಓಪನ್ ಎಕನಾಮಿಯಲ್ಲಿ ಹೆಂಗೆ ಬೇಕಾದಂಗೆ ನಾವು ಏನು ಮಾಡ್ಬೋದು, ಸೆಲೆಕ್ಷನ್ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಏನಂತಂದ್ರೆ ಮುಕ್ತ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಪ್ರಪಂಚದಲ್ಲಿ ಯಾವುದೇ ಒಂದು ರಾಷ್ಟ್ರವು ನೋಡ್ರಿ, ಪ್ರಪಂಚದಲ್ಲಿ ಯಾವುದೇ ಒಂದು ರಾಷ್ಟ್ರವು ಸಹ 100% 100% ಏನಂತಂದ್ರೆ ಓಪನ್ ಎಕನಾಮಿಯನ್ನು ಅಳವಡಿಸಿಕೊಂಡಲ್ಲ. 100% ಓಪನ್ ಎಕನಾಮಿಯನ್ನು ಅಳವಡಿಸಿಕೊಂಡಿಲ್ಲ. ಓಪನ್ ಎಕನಾಮಿಯನ್ನು ಅಳವಡಿಸಿಕೊಂಡಿಲ್ಲ. 100% ಓಪನ್ ಎಕನಾಮಿ ಈ ಭೂಮಿ ಮೇಲೆ ಯಾವ ಕಂಟ್ರಿನೂ ಇಲ್ಲ. ಯಾಕಿಲ್ಲ ಅಂತಂದ್ರೆ ಕೆಲವು ಅವಶ್ಯಕ ಸರಕುಗಳನ್ನು ಹೊರತುಪಡಿಸಿ ನಮಗೆ ಅವಶ್ಯಕತೆ ಇರಲಾರ್ದ ಸರಕುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಂಗಿಲ್ಲ. ಕೆಲವು ಸರಕುಗಳ ಮೇಲೆ ಏನು ಮಾಡ್ತೀವಿ, ನಾವು ನಿರ್ಬಂಧನವನ್ನು ಹಾಕ್ತೀವಿ. ಕೆಲವೊಂದು ಸ್ಫೋಟಕಗಳ ವಸ್ತುಗಳಾಗಿರ್ಬೋದು, ಓಕೆ, ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವಂಥ ಸರಕುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಂಗಿಲ್ಲ. ಸರಿನಾ? ಇಂಪೋರ್ಟ್ ಮಾಡ್ಕೊಳಂಗಿಲ್ಲ, ಎಕ್ಸ್ಪೋರ್ಟ್ ಮಾಡಂಗಿಲ್ಲ, ಇಂಪೋರ್ಟು ಮಾಡಂಗಿಲ್ಲ ಅಂತೇಳಿ ಹೇಳ್ಬೋದು. ಇದು ಯಾವುದಂತಂದ್ರೆ ಓಪನ್ ಎಕನಾಮಿ. ನಂತರ 5ನೇದು ಬರೋದು ಯಾವುದಂತಂದ್ರೆ ಮುಚ್ಚಿದ ಆರ್ಥಿಕ ವ್ಯವಸ್ಥೆ. ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಇದನ್ನು ಇಂಗ್ಲೀಷ್ ಒಳಗೆ ಹೇಳ್ತೀವಿ ರೀ ಕ್ಲೋಸ್ಡ್ ಎಕನಾಮಿ ಅಂತ. ಯಾವ ಎಕನಾಮಿ? ಕ್ಲೋಸ್ಡ್ ಎಕನಾಮಿ ಅಂತೇಳಿ ಕರಿತೀವಿ. ಕ್ಲೋಸ್ಡ್ ಎಕನಾಮಿ. ಹಾಗಾದ್ರೆ ಕ್ಲೋಸ್ಡ್ ಎಕನಾಮಿ ಅಂತೇಳಿ ಯಾವುದಕ್ಕೆ ಕರೀತಾರ್ರಿ ಅಂತ ಕೇಳಿದ್ರೆ, ಯಾವುದೇ ಒಂದು ದೇಶವು ನೋಡ್ರಿ, ಯಾವುದೇ ಒಂದು ದೇಶವು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ, ಯಾವುದೇ ಒಂದು ದೇಶ ಇರಲಿರಿ, ಓಕೆ, ಯಾವುದೇ ಒಂದು ದೇಶವು ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ, ಯಾವ ದೇಶದೊಂದಿಗೆ? ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟವನ್ನು ಮಾಡೋಕ್ಕೆ ಅವಕಾಶ ಇರಂಗಿಲ್ರಿ. ಯಾವುದೇ ವ್ಯಾಪಾರ ವಹಿವಾಟವನ್ನು, ಯಾವುದೇ ಟ್ರೇಡನ್ನು ಇರದೇ ಇರುವುದನ್ನೇ ಏನಂತ ಕರೀತಾರ? ಮಾಡದೇ ಇರುವುದನ್ನೇ ಯಾವ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರೆ ಅಂದ್ರೆ ಮುಚ್ಚಿದ ಆರ್ಥಿಕ ವ್ಯವಸ್ಥೆಯಲ್ಲಿ. ಓಕೆ, ಯಾವುದೇ ಎಕ್ಸ್ಪೋರ್ಟ್ ಇರಂಗಿಲ್ಲ, ಇಂಪೋರ್ಟ್ ಇರಂಗಿಲ್ಲ. ಓಕೆ, ಯಾವುದೇ ಒಂದು ದೇಶದಲ್ಲಿ ಏನಂತಂದ್ರೆ ಆಮದು ಮತ್ತು ರಫ್ತು ಇಲ್ಲದೆ ಇರುವಂತಹ ಆರ್ಥಿಕ ವ್ಯವಸ್ಥೆಯನ್ನು ಏನೆಂದು ಕರೆಯುವರು? ಮುಕ್ತ ಆರ್ಥಿಕ ವ್ಯವಸ್ಥೆ, ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ, ಕ್ಲೋಸ್ಡ್ ಎಕನಾಮಿ ಅಂತೇಳಿ ಕರೀತಾರೆ. ಇಲ್ಲಿ ಏನಿರಂಗಿಲ್ರಿ, ಎಕ್ಸ್ಪೋರ್ಟು ಇರಂಗಿಲ್ಲ ಆ್ಯಂಡ್ ಇಂಪೋರ್ಟು ಇರಂಗಿಲ್ಲ. ಎಕ್ಸ್ಪೋರ್ಟು ಇಲ್ಲ, ಮತ್ತೇನಿಲ್ಲ, ಎಕ್ಸ್ಪೋರ್ಟ್ ಇಲ್ಲ, ಇಂಪೋರ್ಟು ಇಲ್ಲ, ಆಮದು ಇಲ್ಲ, ರಫ್ತುನು ಇಲ್ಲ. ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತಂದ್ರೆ ಮುಚ್ಚಿದ ಆರ್ಥಿಕ ವ್ಯವಸ್ಥೆಯಲ್ಲಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದಲ್ಲಿ ಯಾವುದೇ ಒಂದು ದೇಶವು ಕೂಡ ಏನಂತಂದ್ರೆ 100% 100% ಏನಂದ್ರೆ ಕ್ಲೋಸ್ಡ್ ಎಕನಾಮಿ ಅನ್ನು, ಮುಚ್ಚಿದ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿಲ್ಲ. 100% ಕ್ಲೋಸ್ಡ್ ಎಕನಾಮಿ ಯಾವುದು ಇಲ್ಲ. ಮನುಷ್ಯ ಸಮಾಜಜೀವಿ, ಮಾನವ ಸಮಾಜಜೀವಿ, ಸಂಘಜೀವಿ. ನಾವು ಸಮಾಜವನ್ನು ಬಿಟ್ಟು ಇರೋಕ್ಕಾಗಂಗಿಲ್ಲ. ಉಪ್ಪು ಖಾಲಿ ಆದ್ರೆ ಪಕ್ಕದ ಮನೆಗೆ ಹೋಗಿ ಬಾಗಲ್ ಬಾರಿಸ್ಬೇಕು, ನಾವು ಸಕ್ರೆ ಖಾಲಿ ಆದ್ರೆ ಬಾಜು ಮನೆಗೆ ಹೋಗ್ಬೇಕು. ಮತ್ತು ಉಪ್ಪು ಕೇಳಕ್ಕೆ ರಾತ್ರಿ ಹೋಗಿರೋ, ಮತ್ತು ರಾತ್ರಿ ಎಲ್ಲ ಉಪ್ಪು ಕೊಡಂಗಿಲ್ಲ ನಮ್ಮ ಕಡೆ. ಸರಿನಾ? ಯಾಕಂದ್ರೆ ರಾತ್ರಿ ಉಪ್ಪು ಬಂಗಾರ ಆಗಿಬಿಡ್ತಿತ್ತು ಅದಕ್ಕೆ. ಸೊ ಅದಕ್ಕೇನಂತಂದ್ರೆ ಕ್ಲೋಸ್ಡ್ ಎಕನಾಮಿ ಒಳಗೆ ಏನಂತಂದ್ರೆ 100% ಯಾವುದು ಇಲ್ಲ ಕ್ಲೋಸ್ಡ್ ಎಕನಾಮಿ. ಬಟ್ ಉತ್ತರ ಕೊರಿಯಾ ಹೇಳಿತ್ತು, ಉಂಗ್ ಕಾಕಾದನಲ್ಲಿ ಉತ್ತರ ಕೊರಿಯಾದ ಅಧ್ಯಕ್ಷ ಯಾರಾದ್ರೂ ಗೊತ್ತಲ್ಲ, ಡುಮು. ಅವನು ಏನಂತಂದ್ರೆ ನಾನು ಯಾರು ಸಾವಾಸನೆ ಬೇಡ. 2020 ಟೈಮಲ್ಲಿ 19-20 ಟೈಮಲ್ಲಿ ಲಾಕ್ಡೌನ್ ಆಗಿದಾಗ ಡೊನಾಲ್ಡ್ ಟ್ರಂಪ್ ಕಾಕಾಗಂತೂ ಸಾಕು ಮಾಡಿಟ್ಟಿದ್ದ. ಏನಾರ ಮಾತಾಡಿದ್ರೆ ಟ್ರಂಪಿಗೆ ಏನಂದ್ರೆ, ನೋಡು ಟ್ರಂಪ್ ಮಾತಾಡಿದ್ರೆ ಸಾಕು, ನೀನು ನೋಡಿ ನಿನ್ನ ಮೇಲೆ ಬಾಂಬ್ ಹೋಗಿತ್ತಿ ನೋಡು ಅಂತಿದ್ದ. ಬಾಂಬ್ ಹೋಗಿದ್ರೆ ಮತ್ತು ನಾವೇನಂತಂದ್ರೆ ಯಾವತ್ತರ ಕೆಸರು ನೋಡಿ ಕಲ್ಲು ಹೋಗೋದೇನಂತ ಚಿಡಿಸ್ಕೊತೀವಿ ಇನ್ಮೇಲೆ. ಅದಕ್ಕೆ ಏನಂದ್ರೆ ಟ್ರಂಪೇ ಸುಮ್ಮಾಗ್ತಿದ್ದ, ನಾನು ಕ್ಲೋಸ್ಡ್ ಎಕನಾಮಿ ಅಳವಡಿಸ್ಕೊಂಡಿದ್ದೀನಿ, ನಾನು ಯಾರ ಮೇಲೆ ಅವಲಂಬನೆ ಇಲ್ಲ ಅಂತಂದ್ರೆ. ಅದು ಸಾಧ್ಯನೇ ಇಲ್ಲರಿ. ಪ್ರತಿಯೊಂದು ದೇಶವು ಏನಂತಂದ್ರೆ ಒಂದಿಲ್ಲ ಒಂದು ದೇಶಗಳ ಮೇಲೆ ಏನಾಗಬೇಕು, ಅವಲಂಬನೆ ಆಗಬೇಕು. ನೋಡ್ರಿ, ನಮ್ಮಲ್ಲಿ ಏನಂತಂದ್ರೆ ಪಂಜಾಬ್ನಲ್ಲಿ ಬೆಳೆದಿರುವಂಥ ಬಾಸುಮತಿ ಅಕ್ಕಿಯನ್ನು, ಯಾವ ಅಕ್ಕಿಯನ್ನು? ಬಾಸುಮತಿ ಅಕ್ಕಿಯನ್ನು ಏನು ಮಾಡ್ತೀವಿ ನಾವು?
ನಾವು ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಬಾಸುಮತಿ ಅಕ್ಕಿ, ಬಾಸುಮತಿ ರೈಸನ್ನು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋದು. ಬಾಸುಮತಿ ಅಕ್ಕಿಯ ರಫ್ತು ಬಂದರ ಅಂತೇಳಿ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ, ಬಾಸುಮತಿ ಅಕ್ಕಿಗಳ ರಫ್ತು ಬಂದರ ಅಂತೇಳಿ ಯಾವುದನ್ನು ಕರೀತಾರ ಅಂತಂದ್ರೆ ಕಾಂಡ್ಲಾ ಬಂದರು ಅಂತ ಕರೀತಾರ. ಯಾವ ಬಂದರು? ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು ಅಥವಾ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಕರಿತೀವಿ. ಇದು 1955 ಅಲ್ಲಿ ಸ್ಥಾಪನೆ ಆಗ್ಯದ ಕಾಂಡ್ಲಾ ಬಂದರು. 1955 ಅಲ್ಲಿ ಸ್ಥಾಪನೆ ಆಗ್ಯದ ಕಾಂಡ್ಲಾ ಬಂದರು, ದೀನ್ ದಯಾಳ್ ಉಪಾಧ್ಯಾಯ ಬಂದರು. ಈ ಕಾಂಡ್ಲಾ ಬಂದರು ಮೂಲಕ ನಾವು ಏನು ಮಾಡ್ತೀವಿ? ಬಾಸುಮತಿ ರೈಸನ್ನು ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಗಲ್ಫ್ ಕಂಟ್ರಿಗಳಲ್ಲಿ ಯಾಕಂದ್ರೆ ಅಲ್ಲಿ ಕೃಷಿ ಭೂಮಿ ಇಲ್ಲ, ಓಕೆ, ಮತ್ತೇನಂತಂದ್ರೆ ಸಿಹಿ ನೀರಿನ ನದಿಗಳು ಕೂಡ ಇಲ್ಲ ಬಹಳಷ್ಟು ಅಲ್ಲಿ. ಸೊ ಆದ ಕಾರಣ ಏನಂತಂದ್ರೆ ಬಾಸುಮತಿನ ಹೈಯೆಸ್ಟ್ ಏನು ಮಾಡ್ತಾರೋ ಅವ್ರು ಇಂಪೋರ್ಟ್ ಮಾಡ್ಕೊಳ್ತಾರೆ. ಯಾರು? ಗಲ್ಫ್ ಕಂಟ್ರೀಸ್ ಅವರು. ಮತ್ತು ನಾವೇನು ಮಾಡ್ತೀವಿ ಅವ್ರ ಕಡೆಯಿಂದ ಏನಂದ್ರೆ ಕ್ರೂಡ್ ಆಯಿಲ್. ನಿಮ್ಗೆ ಹಿಂಗೂ ಕ್ವಶನ್ ಕೇಳಾರ, ಕಚ್ಚಾ ತೈಲಗಳು ಆಮದು ಬಂದರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಕಚ್ಚಾ ತೈಲಗಳ ಆಮದು ಬಂದರು ಅಂತೇಳಿ ಯಾರನ್ನು ಕರೀತಾರ ಅಂತ ಕೇಳಿದ್ರ ಈ ಕಾಂಡ್ಲಾ ಬಂದರನ್ನು. ಯಾಕ್ರಿ ಸರ್ ಈ ಕಾಂಡ್ಲಾ ಬಂದರಕ್ಕೆ ಕ್ರೂಡ್ ಆಯಿಲನ್ನು ಯಾಕೆ ಇಂಪೋರ್ಟ್ ಮಾಡ್ಕೊಳ್ತಾರ ಅಂತ ಕೇಳಿದ್ರ, ನಮ್ಮಲ್ಲಿ ಗುಜರಾತಿನಲ್ಲಿ ಏನಂತಂದ್ರೆ ಒಂದು ಅಂಕ್ಲೇಶ್ವರ ಅಂತೇಳಿ ಊರಿದೆ ರೀ. ಯಾವುದು? ಗುಜರಾತ್ ಒಳ ಅಂಕ್ಲೇಶ್ವರ ಒಳಗೆ ಏನಂತಂದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ಏನಂತಂದ್ರೆ ತೈಲ ಸಂಸ್ಕರಣ ಘಟಕ. ಓಕೆ, ಕಚ್ಚಾ ತೈಲಗಳ ಸಂಸ್ಕರಣ ಘಟಕ ಅಂದ್ರೆ ಕ್ರೂಡ್ ಆಯಿಲ್ ಅನ್ನು ತರಿಸ್ಕೊಂಡು ಬಂದು ಅಲ್ಲಿ ಏನಂದ್ರೆ ಶೇಖರಣೆ ಮಾಡಿ ಇಡಲಾಗ್ತದೆ ಮತ್ತು ರಿಫೈನಿಂಗ್ ಮಾಡ್ತಾರೆ ಅಲ್ಲಿ. ಸೊ ಆದ ಕಾರಣ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ ನಾವು. ಕ್ರೂಡ್ ಆಯಿಲನ್ನು ಏನಂತಂದ್ರೆ ಬೇರೆ ದೇಶದಿಂದ ನಮಗೆ ಅವಶ್ಯಕತೆ ಇದೆ, ನಾವು ತರಿಸ್ಕೊಳ್ತೀವಿ. ಅವ್ರಿಗೆ ಬಾಸುಮತಿ ಅಕ್ಕಿ ರೈಸ್ ಇದೆ, ಅವ್ರು ಎಕ್ಸ್ಪೋರ್ಟ್ ಮಾಡ್ತೀವಿ. ನೋಡು, ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿವೋ ಇಲ್ಲೋ. ಸೊ ಅದಕ್ಕೆ ಏನಂತಂದ್ರೆ ಇದು ಗೊತ್ತಿರಬೇಕು ನಿಮಗೆ, ಸರಿನಾ? ನೆಕ್ಸ್ಟ್, ಈ ಮುಚ್ಚಿದ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಯು ಎಲ್ಲ ಸರಕು ಸೇವೆಗಳನ್ನು ತನ್ನ ದೇಶದ ಒಳಗಡೆ ಪಡೆದುಕೊಳ್ಳುತ್ತಾನೆ. ಎಲ್ಲ ಸರಕು ಮತ್ತು ಸೇವೆಗಳನ್ನು ಎಲ್ಲಿ ಪಡ್ಕೊಳ್ತಾನ? ತನ್ನ ದೇಶದ ಒಳಗಡೆ ಪಡ್ಕೊಳ್ತಾನ್ರಿ. ಇದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ಹೇಳಿದ್ನಲ್ಲ ಅರ್ಬಿ ತಗೊಳ್ಳುವಂಥದ್ದು. ಓಕೆ, ನಿಮ್ಮ ಬಟ್ಟೆ ತೊಗೊಳ್ಬೇಕಂದ್ರೆ ಎಕ್ಸಾಂಪಲ್ ತೊಗೊಂಡಿದ್ನಲ್ಲ, ನಿಮ್ಮ ದೇಶದ ಒಳಗಡೆ ತೊಗೊಳ್ಬೇಕು. ನಿಮ್ಮ ಊರಾಗೆ ತೊಗೊಳ್ಳೋವಂತಿದ್ರೆ ಕ್ಲೋಸ್ಡ್ ಎಕನಾಮಿ. ದೇಶ ಬಿಟ್ಟು ಔಟ್ಸೈಡ್ ತೊಗೊಂಡ್ರೆ, ನಿಮ್ಮ ಊರು ಬಿಟ್ಟು ಬೇರೆ ಸಿಟಿಗೆ ಹೋಗಿ ತೊಗೊಂಡ್ರೆ ಓಪನ್ ಎಕನಾಮಿ ಅಂತೇಳಿ ಕರಿತೀವಿ. ಈ ಕ್ಲೋಸ್ಡ್ ಎಕನಾಮಿಯಲ್ಲಿ ನೋಡ್ರಿ ಅನುಭೋಗಿಗೆ ಏನಿರಂಗಿಲ್ಲ, ಆಯ್ಕೆಗಳು ಏನಿರಂಗಿಲ್ಲ. ಈ ಮುಚ್ಚಿದ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಗೆ ಅಂದ್ರೆ ಕನ್ಸ್ಯೂಮರಿಗೆ, ಅನುಭೋಗಿಗೆ ಅಂತಂದ್ರೆ ಕನ್ಸ್ಯೂಮರ್ಗಳಿಗೆ ಪೈಪೋಟಿ ಆಯ್ಕೆ ಇರಂಗಿಲ್ಲ. ಮೊದಲನೇ ಚಾಯ್ಸ್ ಇರಂಗಿಲ್ಲ, ಆಯ್ಕೆ ಇರಲ್ಲ ಮತ್ತು ಪೈಪೋಟಿ ಸಹ ಇರಂಗಿಲ್ಲ, ಕಾಂಪಿಟೇಷನ್ ಸಹ ಇರಂಗಿಲ್ಲ. ಇಲ್ಲಿ ಪೈಪೋಟಿ ಸಹ ಇರಲ್ಲ ಅಂತೇಳಿ ಹೇಳ್ಬೋದು. ಪೈಪೋಟಿನೂ ಇರಂಗಿಲ್ಲ ಅಂತೇಳಿ ಹೇಳ್ಬೋದು ಮತ್ತು ಅನುಭೋಗಿಗೆ ಆಯ್ಕೆಗಳು ಕೂಡ ಇರಲ್ಲ ಅಂತೇಳಿ ಹೇಳ್ಬೋದು. ಇದೇ ಮುಚ್ಚಿದ ಆರ್ಥಿಕ ವ್ಯವಸ್ಥೆ. ಯಾವ ಕಂಟ್ರೀಸ್ಗಳು ಇಲ್ಲ ಅಂತೇಳಿ ಹೇಳ್ಬೋದು, ಸರಿನಾ? ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂತೇಳಿ ಕೇಳಿದ್ರೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ. ಕಮಾಂಡ್ ಎಕನಾಮಿ ಅಂತೇಳಿ ಕರಿತೀವಿ ಇದಕ್ಕೆ. ಯಾವ ಎಕನಾಮಿ? ಕಮಾಂಡ್ ಎಕನಾಮಿ ಅಂತೇಳಿ ಕರಿತೀವಿ. ಯಾವ ಎಕನಾಮಿ? ಕಮಾಂಡ್ ಎಕನಾಮಿ ಅಂತೇಳಿ ಕರಿತೀವಿ. ಯಾವ ಎಕನಾಮಿ? ಕಮಾಂಡ್ ಎಕನಾಮಿ ಅಂತಂದ್ರೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ. ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಯಾವುದೇ ಒಂದು ದೇಶದ ಎಲ್ಲ ಆರ್ಥಿಕ, ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತಿ ಇಲ್ಲಿ, ಯಾವುದೇ ಒಂದು ದೇಶದ ಎಲ್ಲ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳ ಬಾಸ್ ಯಾರಾಗಿರ್ತಾರ, ಮಾಲೀಕತ್ವವನ್ನು ಯಾರು ಪಡ್ಕೊಂಡಿರ್ತಾನೋ, ಒಡೆತನ ಯಾರು ವಹಿಸ್ಕೊಳ್ತಾರ, ಒಡೆತನವು ಸರ್ಕಾರದ ಅಧೀನದಲ್ಲಿ ಇದ್ದರೆ ಅದನ್ನು ನಿಯಂತ್ರಿತ. ಸರ, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಏನಂತಂದ್ರೆ ಸರ್ಕಾರ ಅಂತೇಳಿ ಹೇಳಿರಿ ಸರ, ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಅಂತ ಹೇಳ್ತಿರಲ್ಲ ಸರ್, ಅದಕ್ಕೆ ಏನ್ರಿ ವ್ಯತ್ಯಾಸ? ಸ್ವಲ್ಪ ಈಟೇ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಇರಬಹುದು ಅಂತ ಕೇಳಿದ್ರೆ, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಅಂದ್ರೆ ಜಸ್ಟ್ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳನ್ನು ಏನು ಮಾಡ್ತಿರ್ತೈತಿ, ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾತ್ರ ಸರ್ಕಾರದಿರುತ್ತೆ. ಬಲ್ಲಿ ಇಲ್ಲಿ ಎಲ್ಲ ಏನೇ ಸೋರ್ಸಸ್ ತಗೊಳ್ಬೇಕು ಅಂದ್ರೆ, ಸಂಪನ್ಮೂಲಗಳನ್ನು ತಗೊಳ್ಬೇಕಂತಂದ್ರೆ ಎಲ್ಲ ಒಡೆತನ ಯಾರ ಅಧೀನದಲ್ಲಿ ಇರ್ತದೆ. ಏನೇ ಮಾಡ್ಬೇಕು ನೀವು, ಪ್ರತಿಯೊಂದು ಏನೇ ಆಕ್ಟಿವಿಟೀಸ್ಗಳು ಮಾಡು ಅದಕ್ಕೆ ಏನಂತಂದ್ರೆ ಸರ್ಕಾರದ ಅಧೀನದಲ್ಲೇ ಮಾಡಬೇಕು. ಸರ್ಕಾರದ ಒಡೆತನ ಪ್ರತಿಯೊಂದು ಟರ್ಮ್ ಕಂಡೀಷನ್ ಏನಂತಂದ್ರೆ ಬಹಳಷ್ಟು ಇರ್ತದೆ. ನೋಡ್ರಿ, ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣ ಅಧಿಕ ಇರುತ್ತದೆ.
ನೋಡ್ರಿ, ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣ ಏನಾಗಿರ್ತದಲ್ಲಿ ಅಧಿಕವಾಗಿರ್ತದ. ಓಕೆ, ಅಲ್ಲಿ ಏನಂದ್ರೆ ಅಧಿಕ ಹಸ್ತಕ್ಷೇಪ ನಿಯಂತ್ರಣ ಇರಂಗಿಲ್ಲ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಓಕೆ, ಇಲ್ಲಿ ಏನಿರ್ತದ ನಿಯಂತ್ರಣ, ಹಸ್ತಕ್ಷೇಪ, ಕಂಟ್ರೋಲ್. ಯಾರ ಕಂಟ್ರೋಲಲ್ಲಿ ಇರ್ತಿತ್ತು ಅಂದ್ರೆ ಗೌರ್ಮೆಂಟ್. ಅಲ್ಲಿ ಅಂದ್ರೆ ಸರ್ಕಾರ ಕಂಟ್ರೋಲ್ ಜಾಸ್ತಿ ಇರಂಗಿಲ್ಲ. ಓಕೆ, ಇಷ್ಟು ಗೊತ್ತಿರಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ರಷ್ಯಾ. ನೋಡ್ರಿ, ರಷ್ಯಾದ ಅಧ್ಯಕ್ಷ ಈಗ ವ್ಲಾದಿಮಿರ್ ಪುಟಿನ್ ಅದಾನ, ನಿಮ್ಗೆ ಗೊತ್ತಿರುವಂಥ ವಿಷಯ. ಆ ಪುಟಿನ್ ಸಾಹೇಬಂದು ಏನಂತಂದ್ರೆ 2024 ಅವಧಿ ಮುಗಿಬೇಕಾಗಿತ್ತು. ಓಕೆ, 2024 ಅವ್ರ ಅವಧಿ ಮುಗಿಬೇಕಾಗಿತ್ತು. ಬಟ್ ಏನಂದ್ರೆ ವ್ಲಾದಿಮಿರ್ ಪುಟಿನ್ ಅವರು ಅಲ್ಲಿ ತಿದ್ದುಪಡಿಯನ್ನು ಮಾಡುವುದರ ಮೂಲಕ, ಯಾಕಂದ್ರೆ ಎಲ್ಲ ಆರ್ಥಿಕ ಸಂಪನ್ಮೂಲಗಳು ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ವ್ಲಾದಿಮಿರ್ ಪುಟಿನ್ ಸಾಹೇಬ್ರು ಏನಂತಂದ್ರೆ 2036 ಏನಾಗಿರ್ತಾರ, ಅವರೇ ಏನಾಗಿರ್ತಾರ ಅಂತೇಳಿ ಕೇಳಿದ್ರ ವ್ಲಾದಿಮಿರ್ ಪುಟಿನ್ ಅವರು ರಷ್ಯಾದ ಏನಂತಂದ್ರೆ ಅಧ್ಯಕ್ಷರಾಗಿರ್ತಾರ. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ನಿಯಂತ್ರಣ ಸರ್ಕಾರ ಹೇಳಿದೆ ಫೈನಲ್ ಆಗಿರ್ತೈತೆ. ಸರಿನಾ? ಇನ್ನು ಲಾಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರೆ ಮುಕ್ತ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ. ಮುಕ್ತ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ ಅಂದ್ರೆ ನಮ್ಮ ಮಂದಿ ಏನಂದ್ರೆ PSI ಟ್ರಾನ್ಸ್ಲೇಟ್ ಮಾಡುವಾಗ ಏನಂತಂದ್ರೆ ಫ್ರೀ ಮಾರ್ಕೆಟ್ ಬೇಸ್ಡ್ ಎಕನಾಮಿ ಸಿಸ್ಟಮ್ ಅನ್ಕೋತ ಕೂತ್ಬಿಡ್ತಾರ. ಅಲ್ಲ, ಫ್ರೀ ಮಾರ್ಕೆಟ್ ಎಕನಾಮಿ ಅಂತೇಳಿ ಕರಿತೀವಿ ಇದನ್ನು. ಯಾವ ಎಕನಾಮಿ? ಫ್ರೀ ಮಾರ್ಕೆಟ್ ಎಕನಾಮಿ ಅಂತ ಕರಿತೀವಿ. ಫ್ರೀ ಮಾರ್ಕೆಟ್ ಎಕನಾಮಿ ಅಂತೇಳಿ ಕರಿತೀವಿ. ಎಕನಾಮಿ, ಫ್ರೀ ಮಾರ್ಕೆಟ್ ಎಕನಾಮಿ ಅಂತಂದ್ರೆ ಇದೂ ಈಸಿ ಇದೆ ರೀ. ನೋಡ್ರಿ, ಮುಕ್ತ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ ಫ್ರೀ ಮಾರ್ಕೆಟ್ ಎಕನಾಮಿ ಅಂದ್ರ ಸರ್ಕಾರದ ಮಧ್ಯಪ್ರವೇಶ ಮತ್ತು ನಿಯಂತ್ರಣ ಅತಿ ಕಡಿಮೆ ಏನಿರಬೇಕು? ಅತಿ ಕಡಿಮೆ ಇರಬೇಕು. ಅತಿ ಕಡಿಮೆ ಇರುವಂತಿದ್ದರೆ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣ ಅತಿ ಕಡಿಮೆ ಇರುವ ಆರ್ಥಿಕ ವ್ಯವಸ್ಥೆಯನ್ನು ಏನಂತ ಕರೀತಾರ? ಮುಕ್ತ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ. ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣ ಜಾಸ್ತಿ ಇದ್ರೆ ಕಾಮನ್ ಎಕನಾಮಿ, ಹಸ್ತಕ್ಷೇಪ ಮತ್ತು ನಿಯಂತ್ರಣ ಕಡಿಮೆ ಇದ್ರೆ ಅದನ್ನ ಏನಂತ ಕರಿತೀವಿ? ಮುಕ್ತ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾರುಕಟ್ಟೆ ತತ್ವದ ಆಧಾರದ ಮೇಲೆ ಕೈಗೊಳ್ಳಾಗ್ತದೆ. ಏನೇ ಡಿಸಿಷನ್ ತಗೊಳ್ಬೇಕಂತಂದ್ರೆ ಮಾರ್ಕೆಟ್ ಪ್ರಿನ್ಸಿಪಲ್ಸ್ ಬೇಸ್ ಮೇಲೆ ಮಾಡ್ಲಾಗ್ತದ. ಪ್ರಿನ್ಸಿಪಲ್ಸ್ ಅಂದ್ರೆ ತತ್ವಗಳು, ಮಾರುಕಟ್ಟಿನ ತತ್ವಗಳ ಆಧಾರದ ಮೇಲೆ. ಏನು ಸರ್ಕಾರದವರು ಹಸ್ತಕ್ಷೇಪ ಮಾಡಂಗಿಲ್ಲ, ಖಾಸಗಿಯವರು ಬರಂಗಿಲ್ಲ. ಏನಂತಂದ್ರೆ ಒಂದು APMC ಅಂತೇಳಿ ಇರ್ತದ. APMCಯಲ್ಲಿ ಏನೇ ನಿರ್ಣಯ ಕೈಗೊಳ್ಬೇಕಂದ್ರೆ ಅಲ್ಲಿ APMCಯಲ್ಲಿ ಏನಂತಂದ್ರೆ ಒಂದು ಕಮಿಟಿಯನ್ನು ಮಾಡ್ಕೊಂಡಿರ್ತಾರ. ಅವರು ಕಮಿಟಿ ಮಾಡ್ಕೊಂಡದಕ್ಕೆ ಪ್ರೆಸಿಡೆಂಟ್ ಅಂತೇಳಿ ಮಾಡಿರ್ತಾರ, ಮತ್ತು ಸೆಕ್ರೆಟರಿ ಅಂತೇಳಿ ಮಾಡ್ಕೊಂಡಿರ್ತಾರ. ಅವರೇ ಏನಂತಂದ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾರ. ಸೊ ಅದಕ್ಕೆ ಏನಂತಂದ್ರೆ ಫ್ರೀ ಮಾರ್ಕೆಟ್ ಎಕನಾಮಿಯಲ್ಲಿ ಏನಂತಂದ್ರೆ ಎಲ್ಲ ಆರ್ಥಿಕ ತೀರ್ಮಾನಗಳನ್ನು ಮಾರುಕಟ್ಟೆಯ ತತ್ವದ ಆಧಾರದ ಮೇಲೆ ಕೈಗೊಳ್ಳಲಾಗ್ತದ. ನೋಡ್ರಿ, ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಗೆ ಪೈಪೋಟಿನೂ ಅಧಿಕ ಇರ್ತದ, ಆಯ್ಕೆನೂ ಅಧಿಕ ಇರ್ತದ. ಸಂತಿ ಜಾತ್ರೆಗೆ ಹೋಗಿರೋ ಸಂಖ್ಯೆಗಳು, ಸಂತಿ ಜಾತ್ರೆಗೆ ಹೋದ್ರೆ ಏನಾಗ್ತದ ಗೊತ್ತಾ? ಸಂತಿ ಜಾತ್ರೆಗೆ ಹೋದಾಗ ಏನಂತಂದ್ರೆ ನಿಮಗೆ ಲಾಟ್ ಆಫ್ ಏನಂತಂದ್ರೆ ಚಾಯ್ಸ್ ಇರ್ತದ. ಎಷ್ಟು ಬೇಕಾದಷ್ಟು ಏನಂದ್ರೆ ನಿಮ್ಗೆ ಆಯ್ಕೆಗಳು ಇರ್ತದ. ಪ್ಲಸ್ ಏನಂದ್ರೆ ಅಲ್ಲಿ ಮಾರೋರ ಮಧ್ಯೆ ಏನಂತಂದ್ರೆ ಪೈಪೋಟಿ ಕೂಡ ಅಧಿಕ ಇರ್ತದೆ. ಇಲ್ಲಿ ಕೂಡ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಅನುಭೋಗಿಗೆ ಕನ್ಸ್ಯೂಮರ್ಗಳಿಗೆ ಏನಂತಂದ್ರೆ ಚಾಯ್ಸ್ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂತಂದ್ರೆ ಕಾಂಪಿಟೇಷನ್ ಸಹ ಏನಾಗಿರ್ತದೆ ಇಲ್ಲಿ ಅಧಿಕ ಇರ್ತೈತಿ ಅಂತೇಳಿ ಹೇಳಬಹುದು. APMC ಫುಲ್ ಫಾರ್ಮ್ ಮನೇನು ಕೂಡ ಹೇಳಿದೆ ನಿಮ್ಗೆ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಅಂತೇಳಿ ಕರಿತೀವಿ. ಯಾವುದು? ಅಗ್ರಿಕಲ್ಚರ್ ಮಾರ್ಕೆಟ್ ಕಮಿಟಿ ಅಂತೇಳಿ ಕರಿತೀವಿ. ಯಾವ ಕಮಿಟಿ? ಅಗ್ರಿಕಲ್ಚರ್ ಮಾರ್ಕೆಟ್ ಕಮಿಟಿ ಅಂತೇಳಿ ಕರಿತೀವಿ. ಓಕೆ, ಇದು ಗೊತ್ತಿರಬೇಕು ನಿಮಗ. ಓಕೆ, ಕಮಿಟಿ, ಅಗ್ರಿಕಲ್ಚರ್ ಮಾರ್ಕೆಟ್ ಕಮಿಟಿ. ಓಕೆ, ಇದು ಒಂದೇ ಟಿ ಬರಬೇಕು. ಓಕೆ, ರೈಟ್. ಇದು ನಿಮಗೇನಂತಂದ್ರೆ ಗೊತ್ತಿರಬೇಕು. ಸರಿನಾ? ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದಂತ ಕೇಳಿದ್ರೆ ಇಲ್ಲಿಗೆ ಏನಂತಂದ್ರೆ ಇವತ್ತಿನ ಕ್ಲಾಸ್ ಏನಂತಂದ್ರೆ ನಿಮಗೆ ಮುಗಿಯುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಕಂಟಿನ್ಯೂ ಆಗಿ ಇದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ ಅರ್ಥಶಾಸ್ತ್ರದ ಏನಂತಂದ್ರೆ ನಿಮಗೆ ಬರೋದು ನೆಕ್ಸ್ಟ್ ಅರ್ಥಶಾಸ್ತ್ರದ ಅಥವಾ ಆರ್ಥಿಕ ವ್ಯವಸ್ಥೆಯ ವಲಯಗಳು ಅಂತೇಳಿ ಬರ್ತಾವ್ರಿ. ಸೆಕ್ಟರ್ಸ್ ಆಫ್ ಎಕನಾಮಿಕ್ಸ್ 5 ಸೆಕ್ಟರ್ಸ್ ಬಗ್ಗೆ ಮಾತಾಡಬೇಕು. ಎಷ್ಟು ಸೆಕ್ಟರ್ಸ್ಗಳ ಬಗ್ಗೆ? 5 ವಲಯಗಳ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ ಏನಂತಂದ್ರೆ ಮಾತಾಡಬೇಕು. ಓಕೆ, ಇಷ್ಟೆಲ್ಲ ಏನಂತಂದ್ರೆ ನಿಮಗೆ ಗೊತ್ತಿರಲಿ. ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆ, ಧನ್ಯವಾದಗಳು.